ಬಂದೇವ ನಾವು ಬಂದೇವ ನಾವು ಬಂದೇವ ನಿಮ್ಗೆ ಹೊಸ ಅಡ್ಗೆ ಹೇಳ್ಕೊಳಕ್ಕೆ. ನಾ ಹೇಳ್ಕೊಡಲ್ಲ, ನಮ್ಮ ಪ್ರತಿಮಾ ಅವ್ರು ಹೇಳ್ಕೊಡ್ತಾರೆ. ಸೊ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹಾಗಾದ್ರೆ ನೀವು ರೆಡಿ ಇದ್ದೀರಾ? ನಾನು ರೆಡಿ, ಪ್ರತಿಮಾನು ರೆಡಿ. ಕರ್ದ್ಬಿಡೋಣ. ಪ್ರತಿಮಾ ಹಾಯ್. ಹಾಯ್. ಏನ್ರಿ ನಾ ಹೇಳ್ದಾಗೆ ಸ್ಯಾರಿ ಉಟ್ಕೊಂಡ್ಬಿಟ್ಟಿದ್ದೀರಾ? ನೀ ಹೇಳ್ದೆ ಅಂತ ಏನು ಉಟ್ಕೊಂಬರ್ಲಿಲ್ಲ, ನನಗೆ ಚೇಂಜ್ ಬೇಕು ಅನಿಸ್ತು. ಚೇಂಜ್? ಹೌದು. ಇರಮ್ಮ, ಚಿಲ್ಲರೆ ಎಲ್ಲೂ ಕಾಣಿಸ್ತಿಲ್ಲ. ಚಿಲ್ಲರೆ ಕಾಣಿಸ್ತಿಲ್ಲ. ಕಾಯಿನ್ ಮಾಡ್ಕೊಡ್ತೀನಿ ನಿಂಗೆ ಇವಾಗ. ಕಾಯಿನ್ ಮಾಡ್ಕೊಡ್ತೀಯಾ? ಹಾಂ. ಏನು ಕಾಯಿನು? ಬಾಕರ್ವಾಡಿ ಕೇಳಿದ್ಯಾ? ಹೆಸರು ಕೇಳಿದ್ದು, ಎಲ್ಲೋ ಯಾವಾಗಲೂ ಒಂದ್ಸಲ ಕೇಳಿದ್ದು. ಮಹಾರಾಷ್ಟ್ರ ಡಿಶ್ ಇದು. ಮಹಾರಾಷ್ಟ್ರದ? ಮಹಾರಾಷ್ಟ್ರ ಕಡೆ, ಮುಂಬೈ ಕಡೆ ತುಂಬಾ ಮಾಡ್ತಾರೆ ಇದನ್ನ. ಹಾ, ಇವತ್ತು ಮಾಡ್ತಿದ್ಯಾ ಅದನ್ನ? ಹೌದು. ಯಾಕಂದ್ರೆ ಯೂಶಲಿ ಹೊರಗಡೆ ತಗೊಂಬಂದು ತಿನ್ನೋದೇ ಜಾಸ್ತಿ. ಸೊ ಇದನ್ನ ಮನೇಲೆ ಮಾಡ್ಕೊಂಡು ತಿನ್ಬೋದು ಅಂತ. ಸರಿ, ಹಾಗಾದ್ರೆ ಫಸ್ಟ್ ಬಾಕರ್ ಮಾಡಿ. ಶರ್. ಓಕೆ, ಅದಕ್ಕೆ ಏನೇನು ತಗೊಂಡಿದ್ಯಾ? ಇದಕ್ಕೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಅಜ್ಕಾರದ ಪುಡಿ, ಉಪ್ಪು, ಆಮ್ಚೂರ್ ಪೌಡರ್, ಅರಿಶಿನ, ಇಂಗು, ಸಕ್ಕರೆ, ಗಸಗಸೆ, ಕಾಯಿ ತುರಿ, ಇದು ಕಾಳುಮೆಣಸು, ಜೀರಿಗೆ, ಸೋಂಪು, ಧನಿಯಾ, ಎಳ್ಳು ಹಾಗೂ ಎಣ್ಣೆ. ಎಣ್ಣೆ ನಿನ್ನ ಫೇವ್ರೇಟು? ನನ್ನ ಫೇವ್ರೇಟ್ ಅಂತೂ ಅಲ್ಲ, ಬಟ್ ಯಾವುದೇ ಕರುದ್ ತಿಂಡಿ ಮಾಡಿದ್ರೆ ನಿಜವಾಗ್ಲೂ ತಿನ್ನಕ್ಕಂತೂ ಭಾಳ ಇಷ್ಟ ಅಲ್ವಾ? ಯಾರೇ ಆದರೂ ಅವ್ರಿಗೂ ಇಷ್ಟನೇ ಅಲ್ವಾ? ಹೌದು. ಈಗ ಇದಕ್ಕೊಂದು ಅಳತೆ ಇದೆ. ಎಲ್ಲದಕ್ಕೂ ಒಂದು ಅಳತೆ. ಅಳತೆ ಇದ್ರೇನೆ ಕರೆಕ್ಟಾಗಿ ಮಾಡಕ್ ಬರೋದು. ಒಂದು ಸ್ಪೂನ್ ಕೊಡ್ತೀಯಾ? ಈಗ 2 ಬಟ್ಲಾಗಷ್ಟು ಕಡಲೆ ಹಿಟ್ಟು. 2 ಬಟ್ಲು? ಚಿಕ್ಕ ಬಟ್ಲು ತಗೊಂಡಿದ್ಯಲ್ಲ ಅದ್ರಲ್ಲಿ? ಇವಾಗ ಯಾವುದೇ ಅವರು ಕಪ್ಪಲ್ಲಿ ತಗೊಂಡ್ರು ಒಂದು ಅಳತೆ. ಈಗ ನಾನು ಈ ಗ್ಲಾಸ್ ಈ ಬೌಲಲ್ಲಿ ತಗೊಂಡ್ರೆ ಈ ಬೌಲಲ್ಲಿ 2 ಅಳತೆ. ಸರಿ, ಓಕೆನಾ? ಈಗ 2ರಷ್ಟು ಕಡಲೆ ಹಿಟ್ಟು, 2ರಷ್ಟು ಕಡಲೆ ಹಿಟ್ಟು, ಒಂದು ಗೋಧಿ ಹಿಟ್ಟು. 2 ಕಡಲೆ ಹಿಟ್ಟು, 1 ಗೋಧಿ ಹಿಟ್ಟು. ಇದೇ ಅಳತೆ ಇದಕ್ಕೆ. ಸರಿ. ಅಚ್ಕಾರದ ಪುಡಿ ಸ್ವಲ್ಪ. ಅಂದ್ರೆ ನಾವು ಫಿಲ್ಲಿಂಗಿಗೂ ಅಚ್ಕಾರದ ಪುಡಿ ಹಾಕ್ತಾ ಇದೀವಿ, ಹಿಟ್ಟಿಗೂ ಬೇಕು. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಚಪಾತಿ ಹಿಟ್ಟು ನಾವು ಹೇಗೆ ಕಲಿಸ್ತೀವೋ ಅದೇ ತರ. ಓಕೆ. ಈಸ್ಟರ್ನ್ ಅವ್ರ ಅರಿಶಿನ, ಇಂಗು. ಓಕೆ. ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಇಂಗ್ ಜಾಸ್ತಿನೂ ಹಾಕಿದ್ದೀನಿ. ಓಕೆ. ಈಗ ಇದಕ್ಕೆ ಎಣ್ಣೆನೂ ಹಾಕಬೇಕು. ಅದಕ್ಕೆ? ಹೌದು. ಬಿಸಿ ಮಾಡಿನ ಹಾಗೇನಾ? ಬಿಸಿ ಮಾಡಿ ಹಾಕೋಬೇಕು. ಈಗ ಏನ್ ಮಾಡೋಣ, ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕಿದು. ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಬಾಂಡ್ಲೆ ಕೊಡ್ತೀಯಾ? ಗ್ಯಾಸ್ ಆನ್ ಮಾಡಿ. ನಾ ಎಣ್ಣೆ ಹಾಕ್ತೀನಿ. ಆನ್ ಮಾಡ್ಬಿಡ್ಲಾ? ಹಾ. ಈಗ ಕಾದಿರೋ ಎಣ್ಣೆ ಇದಕ್ಕೆ ಹಾಕೊಂಡ್ಬಿಡೋಣ. 1 ಚಮಚ ಟೇಬಲ್ ಸ್ಪೂನ್ ಆಗಷ್ಟು. ಈಗ ಯೂಶಲಿ ಕರದ ತಿಂಡಿಗೆ ಹಾಕ್ತೀವಲ್ಲ, ಸ್ವಲ್ಪ ಎಣ್ಣೆ ಹೆಂಗೋ ಕಾದಿದೆ, ಒಂದು ದೊಡ್ಡ ಸೌಂಟ್ ಆಗಷ್ಟು. ಹೇಳಿದ್ರೆ ಸೌಟೆ ಕೊಟ್ಬಿಡ್ತಿದ್ದಪ್ಪ. ಬೇಡ, ಯಾಕಂದ್ರೆ ನಿನಗೆ ಇಷ್ಟೊಂದು ಹಾಕ್ತೀಯಾ ಅಂತ ಆಗೋಗ್ಬಿಡುತ್ತೆ. ಅದಕ್ಕೆ ಕಳ್ಳಿ ನೀನು. ನೋಡು, ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೌದು, ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದು ಯಾವ ತರ ಅಂತಂದ್ರೆ ಕ್ರಂಬಲ್ ಆಗ್ಬೇಕು. ಹಿಟ್ಟು ಕ್ರಂಬಲ್ ಅಂತಾರೆ. ಕ್ರಂಬಲ್ ಆಗ್ಬೇಕು. ಇದಕ್ಕೆ ಈ ತರ ನೋಡು, ವೆಟ್ನೆಸ್ ಬರ್ಬೇಕು ಇದಕ್ಕೆ. ಬರೀ ಎಣ್ಣೆಲಿ ಅಷ್ಟೇ? ಹೌದು, ಎಣ್ಣೆಯಲ್ಲಿ ವೆಟ್ನೆಸ್ ಫಸ್ಟ್ ಕ್ರಿಯೇಟ್ ಆಗ್ಬೇಕು ಇದಕ್ಕೆ. ಓಕೆ. ಈಗ ಇದನ್ನ ನಾವೇನ್ ಮಾಡೋಣ, ಒಂದ್ ಸ್ವಲ್ಪ ತೆಗೆದಿಟ್ಕೊಂಡ್ಬಿಡೋಣ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ನಾನು ಕೇಳೋಂಗೇ ಇಲ್ಲ, ಎಲ್ಲ ಮುಂಚೆ ಹೇಳ್ಬಿಡು. ಹೌದು, ಡೌಟ್ ಕ್ಲಿಯರ್ ಮಾಡ್ಬಿಡೋದು ಮೊದ್ಲೇನೆ. ಅಲ್ಲ, ಎತ್ತಿಟ್ಕೋತಾ ಇದೆಯಾ? ಏನಕ್ಕೆ ಅಂತ ಕೇಳ್ಬಿಡ್ತೀನಿ, ಗೊತ್ತು ನಿಮ್ಗೆ. ಹೇಳ್ತೀನಿ. ಇದಿಷ್ಟಾಗಿದೆಯಲ್ಲ, ನೀರು ಕುಡಿಗ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಗಟ್ಟಿಗೆ ಲಟ್ಸ್ಕೋಬೇಕು. ಸಾಕು, ನೋಡ್ಕೊಂಡು ಬೇಕಾದ್ರೆ ಹಾಕೊಳ್ಳೋಣ.
ಚಪಾತಿ ಹಿಟ್ಟಿನ ಹದಕ್ಕೆ ಈ ತರ ಹಿಂಗೆ ಕಲ್ಸ್ಕೋಬೇಕು. ಓಕೆ ಓಕೆ, ಹಾ. ಈಗ ಕೊಡು, ಓಪನ್ ಮಾಡ್ಕೊಡ್ತೀನಿ. ಓಪನ್ ಇದೆ, ತೊಂದರೆ ಇಲ್ಲ. ಈಗ ತೊಂದರೆ ಇಲ್ಲ ಪಂಕಜ. ಆಮೇಲೆ ಒಂದ್ ಸ್ವಲ್ಪ ಕಾಯಿ ತುರಿ, ಹಸಿ ಕಾಯಿ, ಇದು ಒಣ ಕೊಬ್ಬರಿ ಅಲ್ಲ. ಹೂನಮ್ಮ, ಕಾಯಿ ತುರಿ ಅಂದ್ರೆ ಹಸಿದೆ ಅದು. ಅಲ್ಲ, ಕೆಲವ್ರ ಕನ್ಫ್ಯೂಷನ್ ಇರುತ್ತಲ್ಲ ಅದಕ್ಕೆ. ಓ, ಓಕೆ, ಕಾಯಿ ತುರಿ. ಅಂದ್ರೆ ಕ್ವಾಂಟಿಟಿ ನಾವು ಎಷ್ಟು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದೇನು ಅದ್ರ ಜೊತೆಗೆ ಚಟ್ನಿನಾ? ಹೇಳ್ತೀನಿ. ಆಮೇಲೆ ಒಂದು 4 ಕಾಳುಮೆಣಸು. ಕಾಳುಮೆಣಸು. ಹಾ, ಕಾಳುಮೆಣಸು, ಸ್ವಲ್ಪ ಜೀರಿಗೆ. ಓಕೆ. ಗಸಗಸೆ. ಗಸಗಸೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಒಳ್ಳೇದು. ಗಸಗಸೆ. ಸಕ್ಕರೆ. ಸಕ್ಕರೆ ಇದಂತೂ ತುಂಬಾ ಫೇಮಸ್ ಮಹಾರಾಷ್ಟ್ರ ಅಲ್ಲಿ. ಅದೇ ಹೆಸರು ಕೇಳಿದೀನಿ ನಾನು. ಆಮೇಲೆ ಸೋಂಪು. ಯೂಶಲಿ ಕಚೋರಿಗಳಲ್ಲಿ ತಿಂದಾಗ ಸೋಂಪು ಇರುತ್ತೆ. ಕರೆಕ್ಟ್. ಸೋಂಪು, ಧನಿಯಾ ಸ್ವಲ್ಪ. ಇದೇನು ಅಳತೆ ಅನ್ನೋದಿಲ್ಲ, ಎಲ್ಲ ಒಂದು ಅರ್ಧ ಚಮಚ. ಎಳ್ಳು ಸ್ವಲ್ಪ ಜಾಸ್ತಿ ಹಾಕಬೇಕು. ಎಳ್ಳು ಗಸಗಸೆ ಸ್ವಲ್ಪ ಜಾಸ್ತಿ, ಆ ಫ್ಲೇವರ್ಗೋಸ್ಕರ. ಓಕೆ. ಆಮ್ಚೂರ್ ಪೌಡರ್. ಈಗ ಹುಳಿ ಕೊಡುತ್ತೆ ಆಮ್ಚೂರ್ ಪೌಡರ್. ಹೌದು, ಹುಳಿಗೋಸ್ಕರ. ಓಕೆ. ಯಾಕೆ ಲೆಮನ್ ಏನೋ ಹಾಕಲ್ವಾ? ಆಮ್ಚೂರ್ ಪೌಡರ್ ಹಾಕಿ. ಇಲ್ಲ, ಇದು ಡ್ರೈ ಇರಬೇಕಲ್ಲ ಅದಕ್ಕೋಸ್ಕರ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಟ್ಟಿಗೂ ಹಾಕಿದೀವಿ ಅದಕ್ಕೆ. ಅಚ್ಕಾರದ ಪುಡಿ. ಈಸ್ಟರ್ನ್ ಅಚ್ಕಾರದ ಪುಡಿ ಹಾಕಿ. ಹೌದು, ಈಸ್ಟರ್ನ್ ಅಚ್ಕಾರದ ಪುಡಿ. ಇದಿಷ್ಟು ನಾವು ಹಾಕೊಂಡು ಮಿಕ್ಸಿಯಲ್ಲಿ ತರ್ತರಿ ರುಬ್ಕೋಬೇಕು. ಓ, ನೀರ್ ಬೇಡವಾ? ನೀರ್ ಬೇಡ, ತರ್ತರಿ. ಓಕೆ. ನನಗೆ ಸಿಕ್ಕಾಪಟ್ಟೆ ಶೆಕೆ ಆಗೋಯ್ತು ಅದ್ ನೋಡ. ಅದ್ ನೋಡಿ ಸುಸ್ತಾಗೋಯ್ತು. ಒಂಚೂರು ರಿಲ್ಯಾಕ್ಸ್ ಆಗಿ ಬಂದ್ಬಿಡ್ತೀನಿ. ಆಯ್ತು. ಅದನ್ನೇನ್ ಮಾಡ್ತೀಯ, ಮಿಕ್ಸಿಗೆ ಹಾಕೊಂಡ್ಬಿಡ್ತೀಯಾ? ಹಾ, ಇದು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ನಾನು. ಮಿಕ್ಸಿಗೆ ಹಾಕೊಂಡ್ ಬಂದ್ಬಿಡಮ್ಮ. ಸಿಕ್ಕಾಪಟ್ಟೆ ಪ್ರೊಸೀಜರ್. ಬೇಕಾಗಿರೋ ಐಟಮು, ರುಚಿಯಾಗಿರೋ ಐಟಮ್ ಬೇಕು ಅಂದ್ರೆ, ತಿನ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಪಡ್ಲೇಬೇಕು. ಸೊ ಇವ್ರು ಕಷ್ಟಪಡ್ಲಿ, ರುಬ್ಕೊಂಬರ್ಲಿ. ಅಷ್ಟರಲ್ಲಿ ನಾವು ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಈಗ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಮನೆ ಅಡಿಗೆ ಕಾರ್ಯಕ್ರಮ. ಈಗ ಇನ್ನಷ್ಟು ಪ್ರೊಸೀಜರ್ ನಡೀತಾ ಇದೆ. ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಬಂದಿದ್ದು ಆಯ್ತು. ಸೊ ನೀರು ಹಾಕ್ತಾ ರುಬ್ಕೊಂಡಿದ್ಯಲ್ಲಮ್ಮ? ಹೌದು, ನೀರು ಹಾಕ್ತಾ ರುಬ್ಕೊಂಡಿದ್ದೀನಿ. ನೋಡು, ಈ ತರ ಇದೆ. ಓಕೆ, ಗಟ್ಟಿಗಾಗುತ್ತೆ. ಯಾಕಂದ್ರೆ ಸಕ್ಕರೆ ಇದೆಲ್ಲ ಹಾಕಿದೀವಲ್ಲ, ಇದೆಲ್ಲ ಒಂಥರ ಸಕ್ಕರೆ ನೀರು ಬಿಟ್ಕೊಂಡಂಗಾಗತ್ತಲ್ಲ, ಅಂಟು ಬರುತ್ತೆ. ಅವಾಗ ನಾನು ಈ ಹಿಟ್ಟು ಕಲಿಸ್ಬೇಕಾದ್ರೆ ಚೂರು ಪುಡಿ ಎತ್ತಿಟ್ಕೊಂಡೆ. ಹೌದು, ಇದಕ್ಕೆ ಹಾಕೋಬೇಕು. ಏನಕ್ಕಂದ್ರೆ ಸ್ವಲ್ಪ ಡ್ರೈ ಆಗೋಕ್ಕೋಸ್ಕರ. ಓ, ಅದು ಸಕ್ಕರೆ ಹಾಕಿದ್ಯಾ, ಉಪ್ಪು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅಂತನಾ? ಹೌದು. ಈಗ ಇದನ್ನ ಸ್ವಲ್ಪ ಡ್ರೈ ಪೌಡರ್ ತರ ಮಾಡ್ಕೊಂಡ್ಬೇಕು. ಇದು ಮಿಕ್ಸ್ಚರ್ ರೆಡಿ ಆಗಿದೆ. ಓಕೆ. ಈಗೇನ್ ಮಾಡೋಣ, ಗೋಧಿ ಹಿಟ್ಟನ್ನ ನಾವು, ಇದು ಗೋಧಿ ಹಿಟ್ಟು ಮತ್ತೆ ಇದ್ರದ್ದು ಕಡಲೆ ಹಿಟ್ಟದೇನು ಹಿಟ್ಟು ಮಾಡ್ಕೊಂಡಿದೀವೋ ಲಟ್ಸ್ಕೋಬೇಕು. ಅಷ್ಟು ದಪ್ಪನು? ಹೌದು. ಆದಷ್ಟು ಗಟ್ಟಿ ಇದ್ರೆ ಒಳ್ಳೇದು. ಸೊ ಚಪಾತಿಗಿಂತ ಸ್ವಲ್ಪ ಗಟ್ಟಿನ ಕಲ್ಸ್ಕೋಬೇಕು ಅವಾಗ. ಮತ್ತು ಆದಷ್ಟು ನಾವು ಸ್ಕ್ವೇರ್ ಆಗಿ ಲಟ್ಸ್ಕೋಬೇಕು. ಓ, ಓಕೆ. ನಾವು ಯೂಶಲಿ ರೌಂಡ್ ಮಾಡ್ಕೊಳ್ತೀವಲ್ಲ, ಇದನ್ನ ಸ್ಕ್ವೇರ್ ಆಗಿ ಮಾಡ್ಕೋಬೇಕು. ಈಗ ನೋಡು, ಇನ್ನೂ ದೊಡ್ಡದು ಮಾಡ್ಕೋಬೇಕು. ನಾವು ಅದಕ್ಕೆ ಇದ್ರ ಮೇಲೆ ಮಾಡ್ಕೊಳ್ಳೋಣ. ಆ ಕಟರ್ ಕೊಡ್ತೀರಾ ಈಗ? ಎಷ್ಟು ದೊಡ್ಡದು ಮಾಡಿದ್ಯಾ ಅಂದ್ರೆ. ಈಗೇನು ಮಾಡಬೇಕು, ಸೈಡಲ್ಲಿ ಕಟರಲ್ಲಿ ಇದು ತೆಕ್ಕೊಂಬಿಡೋಣ. ಈಗ ನೋಡು, ಸೈಡ್ಸ್ ಎಲ್ಲ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಬೇಕು. ಏನಕ್ಕೆ ಅಂದ್ರೆ ನಮಗೆ ರೋಲ್ ಮಾಡಕ್ಕೆ ಸುಲಭ ಆಗತ್ತೆ. ಈಗೇನು ಮಾಡೋಣ, ಸ್ವಲ್ಪ ನೀರು ಬೇಕು. ಚೂರೇ ಚೂರು ನೀರನ್ನ ಹಿಂಗೆ ವೆಟ್ ಮಾಡ್ಕೋಬೇಕು. ಓಕೆ. ವೆಟ್ ಮಾಡಿಕೊಂಡು ನಾವಿದನ್ನೇನು ಮಾಡ್ಕೊಂಡಿದ್ದೀವೋ ಈ ಮಸಾಲ, ಈ ಮಸಾಲಾನ ನಾವು
ಇಲ್ಲಿ ಸ್ಪ್ರೆಡ್ ಮಾಡ್ಕೊಬೇಕು. ಆದಷ್ಟು ತುದಿಯಲ್ಲಿ ಹಾಕೋಬಾರ್ದು. ಓ, ಸೊ ಇದಿಷ್ಟು ಹಿಂಗೆ ಹಾಕ್ಬಿಟ್ಟು ಈ ಬೇಸಿಗೆ ಬಂದ್ರೆ ಅದೊಂದು ಸೀಸನ್ ಹಬ್ಬ ಅಲ್ಲ. ಹೌದು, ಯಾಕಂದ್ರೆ ಸಂಡಿಗೆ ಎಲ್ಲ ಕರೆಕ್ಟ್. ಈಗ ಇದಿಷ್ಟು ಮಾಡ್ಕೊಂಡಿದ್ದೀವಲ್ಲ, ಈಗ ಏನು ಮಾಡಬೇಕು, ಒಂದು ಗಮನದಲ್ಲಿಡಬೇಕು. ಆದಷ್ಟು ನಾವು ಇದು ಈ ಥರ ಹಿಂಗೆ ಹಾಕ್ಬೇಕಾದ್ರೆ ಏನು ಮಾಡಬೇಕು, ಟೈಟಾಗೆ ಫೋಲ್ಡ್ ಮಾಡಬೇಕು. ಆದಷ್ಟು ಟೈಟಾಗೆ ಹಿಂಗೆ ರೋಲ್ ಮಾಡ್ಕೊ. ಈ ಥರ ಹಿಂಗೆ ಟೈಟಾಗೆ ಹಿಂಗೆ ರೋಲ್ ಮಾಡ್ಕೊಳ್ಬೇಕಾರೆ ನೋಡು, ಒಂದು ಲೇಯರ್ ನಾವು ಟೈಟಾಗಿ ಕೂರಿಸಿದೀವಲ್ಲ, ಈಗ ಹಿಂಗೆ ಸುತ್ಕೊಳ್ತಾ ಹೋಗ್ಬೇಕು. ಓ, ಗೊತ್ತಾಯ್ತಾ? ಈಗ ಏನು ಮಾಡೋಣ, ಒಂದು ಸ್ವಲ್ಪ ನೀರು ಕೊಡು, ಚೂರು ನೀರು ಕೊಡು, ಚೂರು. ಈಗ ಈ ಹಂತದಲ್ಲಿ ಇಲ್ಲಿ ಮೇಲ್ಗಡೆ ನೀರು ಹಾಕಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಪ್ಯಾಕ್ ಆಗುತ್ತೆ. ಈ ತರ. ಈಗೇನ್ ಮಾಡೋಣ, ಈ ಕಡೆ ತೆಗೆದು ಬಿಡೋಣ. ಇದನ್ನ ಎಕ್ಸ್ಟ್ರಾಸ್ ಬೇಡವಾ? ಅದು ಎಕ್ಸ್ಟ್ರಾ ಬೇಡ, ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ಬಿಡ್ಬೇಕಾ? ಹೌದು, ಎಕ್ಸ್ಟ್ರಾಸ್ ಎಲ್ಲ ತೆಗೆದ್ಬಿಟ್ಟು ಏನ್ ಮಾಡೋಣ, ಈಗ ಕಟ್ ಮಾಡ್ಬೇಕಿದು. ಮಸಾಲ ಎಲ್ಲ ಒಳಗೆ ಹೋಗಿದೆ ಅಲ್ವಾ? ಈಗ ಕಟ್ ಮಾಡ್ಕೋಬೇಕು. ಚಾಕು ಕೊಡ್ತೀಯಾ? ಏನ್ ಮಾಡೋಣ, ನೈಫಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಲೇಯರ್ಸ್ ಬರುತ್ತೆ. ಓ ವಾವ್. ಓಕೆ, ಈಗ ಈಕ್ವಲ್ ಸೈಜಲ್ಲಿ ಕಟ್ ಮಾಡಬೇಕು. ಯಾಕಂದ್ರೆ ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಆದ್ರೆ ಬೇಯೋದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇದು ನಾನು ತಿಂದಿದ್ದೀನಿ ಆಕ್ಚುಲಾಗಿ. ಈಗ ಗೊತ್ತಾಯ್ತಾ? ನಾನು ಅದಕ್ಕೆ ಹೇಳಿದ್ ನಿಂಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ ಅಂತ. ಗೊತ್ತೇ ಆಗ್ಲಿಲ್ಲ ಫಸ್ಟ್ ಈ ತರ ಇರುತ್ತೆ ಅಂತ. ಓಕೆ, ಇದು ಈ ತರ ಹಿಂಗೆ ಮಾಡ್ಕೋಬೇಕು. ಎಣ್ಣೆ ಆಲ್ರೆಡಿ ಕಾದಿದೆ. ಹೌದು, ನೋಡು, ಈ ತರ ಹಿಂಗೆ ಪೀಸಸ್ ಮಾಡ್ಕೋಬೇಕು. ಸಪೋಸಿಂಗ್ ಏನಾದ್ರು ಬಿಟ್ಕೊಳತ್ತೆ ಅನ್ನೋ ಹಂಗಿದ್ರೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯ್ತು ಅಷ್ಟೇ. ಈಗ ನೋಡು, ಎಣ್ಣೆ ಕಾದಿದೆ. ಈಗ ಒಂದೊಂದೇ ಹಾಕೋಣ. ಓಕೆ, ಏನಂದ್ರೆ ಮಸಾಲ ಚೂರೆಲ್ಲೋ ಒಂಚೂರು ಬಿಟ್ಕೋಬಹುದು. ಸ್ಪ್ರೆಡ್ ಆಗಲ್ಲ, ಚೂರ್ ಗಸಗಸೆ ಅಲ್ವಾ, ತುಂಬಾ ಸಣ್ಣ ಇರುತ್ತಲ್ಲ. ಆದಷ್ಟು ಫಸ್ಟ್ ಲೋ ಫ್ಲೇಮ್, ಆಮೇಲೆ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳೋಣ. ಇದನ್ನ ಒಂದ್ ವಾರ ಹಾಗೆ ಇಟ್ಕೋಬಹುದಾ? ಜಾಸ್ತಿ ದಿವಸ ಇಟ್ಕೋ. ಜಾಸ್ತಿ ದಿನ? ಹೌದು. ನೀನ್ ಡೀಪ್ ಫ್ರೈ ಮಾಡು. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾ ಇದೆ. ಹೋಗಿ ನೀರು ಕುಡ್ಕೊಂಡ್ ಬರ್ತೀನಿ. ಓಕೆ, ರೈಟ್ ವೀಕ್ಷಕರೇ, ನಾನು ಹೋಗಿ ನೀರು ಕುಡ್ಕೊಂಡ್ ಬರ್ತೀನಿ. ಸೊ ನೀವು ಕಾಯ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಈಗ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ. ಸೊ ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು, ಯಾಕಂದ್ರೆ ನೀರು ಕುಡ್ಕೊಂಡ್ ಬಂದೆ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗೋಗ್ಬಿಟ್ಟಿತ್ತು. ಹೌದಾ? ನೋಡು, ಅದಕ್ಕೆ ಇವಾಗ ಬಾಯಿ ಹೆಂಗೋ ಬಾಯಾರಿಕೆ ತೀರ್ಸ್ಕೊಂಡ್ ಬಂದೆ ತಾನೆ. ಈಗ ಬಾಕರ್ವಾಡಿ ಕೊಡ್ತೀನಿ, ತಿನ್ನೋಡು ಹೇಗಿದೆ ಅಂತ. ಅಲ್ಲಮ್ಮ, ಇದು ಕಾಫಿ ಟೀ ಜೊತೆ ಅಷ್ಟೇ ಅಲ್ವಾ? ಕಾಫಿ ಟೀ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ಕುರ್ಕುಲ್ ತಿಂಡಿ ತಿನ್ನಕ್ಕಂತೂ ಇನ್ನೂ ಮಜವಾಗಿರುತ್ತೆ. ಇದೊಂಥರ ಈ ಲೇಯರ್ಸ್ ಬರುತ್ತಲ್ಲ, ಆ ಥರ ಇರುತ್ತೆ ಇದು ಅಲ್ವಾ? ಸ್ಟವ್ ಆಫ್ ಮಾಡೋಣ. ನೋಡು, ಈ ಥರ. ಈಗ ನಿಂಗೆ ಬಿಸಿ ಅಂತೂ ತಿನ್ನಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೌದು. ಇದೊಂಥರ ಸ್ನ್ಯಾಕ್. ಈ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ಕೊಳ್ತಾರಲ್ಲ, ಈ ಮಹಾರಾಷ್ಟ್ರ ಕಡೆ ಈ ತರ ಮಾಡಿಟ್ಕೋತಾರೆ. ಸೊ ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ಬಿಟ್ರೆ ನಿಂಗೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಯೂಶಲಿ ಅಂಗಡಿಗಳಲ್ಲಿ ಸಿಗತ್ತೆ ಇದು. ಹೌದು, ನಾನು ಅಂಗಡಿಲಿ ತಗೊಂಡೇ ತಿಂದಿರೋದು. ನೀನು ರೋಲ್ ಮಾಡಿ ಕಟ್ ಮಾಡುವಾಗ ಗೊತ್ತಾಯ್ತು, ಓ ಇದು ತಿಂದಿದ್ದೀನಿ ನಾನು, ಅದಕ್ಕೆ ಮುಂಚೆ ತಿಂದಿದ್ದೀನಿ. ಅದಕ್ಕೆ ನನಗೆ ಹೇಳಿದ್ದು ಕ್ಲೈಮ್ಯಾಕ್ಸ್ ಅಲ್ಲೇ ಗೊತ್ತಾಗೋದು, ಇದು ತಿಂದಿರ್ತೀವಿ ಮಾಡಿರ್ತೀವಿ ಅಂತಾನೆ ಗೊತ್ತಾಗೋದು ಆಮೇಲೆ. ಹೌದು, ಸರಿ. ಸೊ ಬಿಸಿ ಬಿಸಿ ಮಹಾರಾಷ್ಟ್ರೀಯನ್ ಬಾಕರ್ವಾಡಿ ರೆಡಿಯಾಗಿದೆ. ಥ್ಯಾಂಕ್ ಯು. ಸೊ ಬಿಸಿ ಬಿಸಿಯಾದಂತಹ ಮಹಾರಾಷ್ಟ್ರದ ಬಾಕರ್ವಾಡಿ
ಸೊ ಇಲ್ಲೂ ಕೂಡ ಮಾಡ್ಬೋದು. ನಮ್ಮ ಪ್ರತಿಮಾ ಅವ್ರು ಮಾಡಿ ತೋರಿಸಿದ್ದಾರೆ ಅಂದಮೇಲೆ ಇಟ್ಸ್ ಕ್ವೈಟ್ ಈಸಿ, ಬಟ್ ನೋಡೋಕೆ ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಅನ್ಸಿದ್ರು ವೆರಿ ಟೇಸ್ಟಿ. ಬಿಸಿ ಇರೋದ್ರಿಂದ ನಾನು ಇನ್ನೊಂದು ರೆಸಿಪಿ ಆದಮೇಲೆ ಒಟ್ಟಿಗೆ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ, ಓಕೆನಾ? ಆದರೆ ಅದಕ್ಕಿಂತ ಮುಂಚೆ ರೀಕ್ಯಾಪ್ ಬೇಕಲ್ಲ. ಬಾಕರ್ವಾಡಿ ಹೇಗೆ ಮಾಡೋದು? ಬಿಸಿ ನೋಡ್ಕೊಂಬಿಡಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಉಪ್ಪು, ಈಸ್ಟರ್ನ್ ಅರಿಶಿನ ಪುಡಿ, ಇಂಗು ಹಾಗೂ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೆರೆಸಿ ನಂತರ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಬೇಕು. ನಂತರ ಮಿಕ್ಸಿ ಜಾರಿಗೆ ಕಾಯಿ ತುರಿ, ಕಾಳು ಮೆಣಸು, ಜೀರಿಗೆ, ಗಸಗಸೆ, ಸಕ್ಕರೆ, ಸೋಂಪು, ಧನಿಯಾ, ಎಳ್ಳು, ಆಮ್ಚೂರ್ ಪುಡಿ, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಉಪ್ಪನ್ನು ಹಾಕಿ ತರಿತರಿಯಾಗಿ ರುಬ್ಬಿ ಒಂದು ಬೌಲ್ಗೆ ಹಾಕಿ ಈ ಮಿಶ್ರಣಕ್ಕೆ ಗೋಧಿ ಹಿಟ್ಟು ಹಾಗೂ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ನಂತರ ಕಲಸಿದ ಕಡಲೆ ಹಿಟ್ಟಿನ ಕಣಕವನ್ನು ಲಟ್ಟಿಸಿ ಚೌಕಾಕಾರಕ್ಕೆ ಕತ್ತರಿಸಬೇಕು. ಅದರ ಮೇಲೆ ಸ್ವಲ್ಪ ನೀರನ್ನು ಸವರಿ ಅದರ ಮೇಲೆ ರುಬ್ಬಿದ ಮಸಾಲ ಹರಡಿ ರೋಲ್ ಮಾಡಿ ವೃತ್ತಾಕಾರವಾಗಿ ಕತ್ತರಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಬಾಕರ್ವಾಡಿ ಸವಿಯಲು ಸಿದ್ಧ. ಹೇಗೆ ಮಾಡೋದು ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ? ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಹುಳಿ, ಖಾರ, ಸಿಹಿ, ಇದು ಹೇಗಿದೆ ಅಂತ ಟೇಸ್ಟ್ ನೋಡಬೇಕು. ಆದರೆ ಬಿಸಿ ಇದೆ, ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಹೋಗ್ಬಿಡುತ್ತೆ. ಇದು ಹಾಗೆ ಇರಲಿ, ನೆಕ್ಸ್ಟ್ ರೆಸಿಪಿ ಕೇಳಿ ಅದನ್ನು ರೆಡಿ ಮಾಡಿ ಒಟ್ಟಿಗೆ ಎಲ್ಲರೂ ಟೇಸ್ಟ್ ಮಾಡಿಬಿಡೋಣ. ಕಾಯ್ಬೇಕು. ಈಗ ಒಂದು ಬಿಸಿ ಕೊಟ್ಟಿದ್ದೀನಿ, ಈಗ ಒಂದು ತಣ್ಣಗಿರೋದು ಸ್ಮೂದಿ ಕೊಡ್ತೀನಿ. ಅಮ್ಮ ಥ್ಯಾಂಕ್ಸ್ ಅಮ್ಮ. ಯಾಕಮ್ಮ? ಬಿಸಿ ಬಿಸಿ ಕೊಟ್ಟಿಯಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ ಅದು ತಣ್ಣಗಿರೋದು ಅಂತ ಹೇಳಿದ್ಯಲ್ಲ. ಏನದು? ಇದು ಓಟ್ಸ್ ಬನಾನಾ ಸ್ಮೂದಿ ಅಂತ. ಓಟ್ಸ್ ಬನಾನಾ ಸ್ಮೂದಿ. ಓಟ್ಸ್ ಇದೆ, ಬನಾನಾ ಇದೆ, ಆಮೇಲೆ ಸ್ಮೂತಿ ಇದೆ ಅಷ್ಟೇ. ಸ್ಮೂದಿ ಇದೆಯಾ? ಸ್ಮೂದಿ ಏನದು? ನಂಗೆ ಗೊತ್ತಿಲ್ಲ, ಹೇಳು. ಓಕೆ, ಇದಕ್ಕೆ ಓಟ್ಸ್, ಬಾಳೆಹಣ್ಣು, ಜೇನುತುಪ್ಪ, ಸಕ್ಕರೆ, ಹಾಲು, ರೂಅಬ್ಜಾ ಹಾಗೂ ಐಸ್ ಕ್ಯೂಬ್ಸ್. ಡಿಫ್ರೆಂಟ್ ಆಗಿದೆ ಅಲ್ಲ? ಟೆಂಪ್ಟಿಂಗ್. ಎಸ್. ಈಗ ಫಸ್ಟು ಓಟ್ಸ್ನ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಆ ಹಸಿ ವಾಸನೆ ಹೋಗಲ್ಲವರೆಗೂ ಚೂರು ಹುರ್ಕೋಬೇಕು. ಓಕೆ, ಸರಿ. ಓಟ್ಸ್ನ ಏನು ಮಾಡ್ಕೊಳ್ಳೋಣ, ಸ್ವಲ್ಪ ಹುರ್ಕೊಳ್ಳೋಣ. ಹುರ್ಕೋ. ಗ್ಯಾಸ್ ಆನ್ ಮಾಡ್ತೀಯಾ? ಗ್ಯಾಸ್ ಆನ್ ಮಾಡದೆ ಹುರಿಯೋಕೆ ಬರಲ್ವಾ? ಅದು ನೀವು ಮಾಡಿ ತೋರಿಸು, ಆಮೇಲೆ ನಾನು ಕಲ್ತ್ಕೊಳ್ತೀನಿ. ನೆಕ್ಸ್ಟು ಕಲ್ತ್ಕೊಂಬರ್ತೀನಿ, ಆಮೇಲೆ ಹೇಳ್ಕೊಡ್ತೀನಿ. ಆಯಿತು. ಈಗ 1 ಚಮಚ ಆಗಷ್ಟು ಓಟ್ಸ್, ಪ್ಲೇನ್ ಓಟ್ಸ್. ಅಷ್ಟನಾ? ಹಾಂ, ಸ್ಪ್ಯಾಚುಲ. ಇದನ್ನ ಮಿಕ್ಸಿ ಜಾರ್ ತೊಗೊಂಬರ್ತೀಯ ಅಷ್ಟರೊಳಗೆ? ಏನೆಲ್ಲ ಮಿಕ್ಸಿಗೆ ಹಾಕಿ ಕೊಟ್ಬಿಡ್ತೀಯಾ? ಮಾಡ್ಕೊಡ್ತೀನಿ ತಾಯಿ, ಆಮೇಲೆ ನೋಡುವಂತೆ. ನೋಡ್ಲಾ, ಟೇಸ್ಟ್ ಮಾಡ್ಲಾ? ಹೇಗಾರು ಮಾಡು. ಕುಡಿಬೇಕಾದ್ರೆ ಕುಡಿ, ಇಲ್ಲಾಂದರೆ ಮುಟ್ಟು ನೋಡ್ತೀನಿ ಅಂದರೆ ಮುಟ್ಟು ನೋಡು. ಹೆಂಗೆ ಅನ್ಸುತ್ತೆ? ನಿಂಗೆ ಕೊಟ್ಮೇಲೆ ಗೊತ್ತಾಗುತ್ತೆ. ಈಗ ಓಟ್ಸ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಓಕೆ, ಈಗ ಬಾಳೆಹಣ್ಣು. ಇದು ಬೆಳಿಗ್ಗೆ ತಿಂಡಿ ತಿಂದಿಲ್ಲ ಅಂದವರಿಗೆ, ತಿನ್ನಕ್ಕೆ ಟೈಮ್ ಆಗಿಲ್ಲ ಅಂದವರಿಗೆ, ಅಂಥವ್ರಿಗೆ ಹೇಳಿ ಮಾಡಿಸಿದ್ರು ಅಂತ ಸ್ಮೂದಿ ಇದು. ಈಗ ಅವಾಗ ಹುರ್ಕೊಳಕ್ಕಾಗಲಿ ಅಂದ್ರೆ ಹುರಿದು ಇಟ್ಕೊಂಡ್ಬಿಡ್ಬೋದಾ? ಆದಷ್ಟು ಅವಾಗಲೇ ಹುರ್ಕೊಳ್ಳೋದೇ ಬೆಟರ್. ಈಗ ಚಾಕು ಕೊಡು. ಚಾಕು. ಈಗ ಡಯಟ್ ಮಾಡ್ತೀವಿ ಅಂತ ಓಟ್ಸ್ ಎಲ್ಲ ತಿಂತೀವಲ್ಲ, ಸೊ ಆಗ ಅದ್ರ ಬದಲಾಗಿ ಇದನ್ನ ಕುಡಿಬೋದಾ? ಹೌದು, ಕುಡಿಬೋದು. ಅಂಥವ್ರು ಬೇಕಾದ್ರೆ ಸಕ್ಕರೆ ಅವಾಯ್ಡ್ ಮಾಡಿಬಿಟ್ಟು ಬರೀ ಜೇನುತುಪ್ಪ ಹಾಕೊಂಡು ಕುಡಿಬೋದು. ನೀ ಡಯಟ್ ಮಾಡ್ತಿದ್ಯಾ? ಇಲ್ಲಪ್ಪ, ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟೊಂದು ಜನ ಹೇಳ್ತಾರೆ ಡಯಟ್ ಮಾಡಬೇಕು ಅಂತ. ಅವರೆಲ್ಲ ಓಟ್ಸ್ ಅಲ್ಲಿ ಏನೇನೋ ಪಾಪ ಒಂದೇ ತರ ವೆರೈಟಿ ಇಲ್ಲದೆ ತಿಂದು ತಿಂದು ಬೇಜಾರಾಗೋಗ್ಬಿಡುತ್ತೆ. ಓಟ್ಸ್ ಸಿಕ್ಕಾಬಿಟ್ಟೆ ಬೇಜಾರು ಅಂತಾರೆ. ಸೊ ಅದ್ರ ಬದಲು ಈ ತರ ಏನಾದ್ರು ಪಾಪ ಅವ್ರಿಗೂ ಹೇಳ್ಬೋದಲ್ಲ ಟಿಪ್? ಹೌದು, ಕರೆಕ್ಟ್. ಅಂದ್ರೆ ಎಲ್ಲರಿಗೂ ಗೊತ್ತಿರಲ್ಲ ಅಲ್ಲ. ನೋಡು, ಈ ತರ ಹೀಗೆ ಮಾಡ್ಕೊ. ಈಗ 1 ಚಮಚ ಆಗಷ್ಟು ಸಕ್ಕರೆ. ಬೇಡ ಅಂದವರು ಹಾಕೊಳ್ದಿದ್ರು ಪರವಾಗಿಲ್ಲ, ಬರೀ ಜೇನುತುಪ್ಪ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಆಗಷ್ಟು ಜೇನುತುಪ್ಪ. ಸಕ್ಕರೆ ಜೊತೆಗೆ ಜೇನುತುಪ್ಪ. ಹೌದು, ಫ್ಲೇವರ್ಗೋಸ್ಕರ. ಮತ್ತೆ ಚೂರು ರೂಅಬ್ಜಾ. ಇದು ಬಹಳ ತಂಪು, ದೇಹಕ್ಕೂ ತಂಪಿದು ರೂಅಬ್ಜಾ. ಈ
ರೋಸ್ ಪೆಟಲ್ಸ್ ಇದೆಯಲ್ಲ ಅದರಿಂದ ಮಾಡಿರೋದು ಇದು. ಓಕೆ, ಇದು ಸ್ವಲ್ಪ 1 ಚಮಚ ಆಗಷ್ಟು. ಈಗ ಇದಕ್ಕೆ ಹಾಲು ಹಾಕೊಂಡು 1 ಲೋಟ ಆಗಷ್ಟು ಹಾಲು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇದು ತಿಕ್ಕಾಗಿ ಬರುತ್ತೆ. ಏನಂದ್ರೆ ಇಟ್ ಈಸ್ ಫಿಲ್ಲಿಂಗ್. ಇದ್ರ ಜೊತೆಗೆ ಏನ್ ಮಾಡ್ಬಿಡೋಣ ನೋಡು, ನೀನ್ ನೋಡ್ತಾ ನೋಡ್ತಾ ಮರ್ತೇ ಹೋಯ್ತು ಕಣೆ. ನನ್ನ ನೋಡ್ತಾ ಮರಿತೀಯಮ್ಮ ನೀನು? ಹೌದು, ಐಸ್ ಕ್ಯೂಬ್ಸ್. ನಾನು ಅನ್ಕೊಂಡೆ ಐಸ್ ಕ್ಯೂಬ್ ಆಮೇಲೆಲ್ಲ ಗ್ರೈಂಡ್ ಮಾಡಿದ್ಮೇಲೆ ಹಾಕ್ತೀಯಾ. ಇಲ್ಲ, ಸ್ವಲ್ಪ ಚಿಲ್ಲಾಗಿರ್ಲಿ ಅಲ್ವಾ, ಅದಕ್ಕೆ. ಗ್ಲಾಸ್ ಕೊಡ್ತೀಯಾ? ಓ ಎಸ್. ಇದಾಯ್ತಲ್ವಾ ಇದ್ರ ಕೆಲಸ? ತೆಗೆದು ಬನಾನಾ ಓಟ್ಸ್ ಸ್ಮೂದಿ. ಬಾಳೆಹಣ್ಣು ಸ್ವಲ್ಪ ತಿಕ್ಕಾಗಿರುತ್ತಲ್ಲ, ಹಾಗೆ ಬಂದ್ರೆ ಬಾಯಿಗೆ ಇನ್ನೂ ಚೆನ್ನಾಗಿರುತ್ತೆ. ಓ, ತುಂಬಾ ಗ್ರೈಂಡ್ ಆಗೋದು ಬೇಡ. ತುಂಬಾ ಗ್ರೈಂಡ್ ಆಗೋದು ಬೇಡ, ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಕಡೆಯಲ್ಲಿ ತಂಪಾಗಿರುವಂತ ರೂಅಬ್ಜಾ. ಸೊ ಕಲರ್ಫುಲ್ ಅಲ್ಲ ಅದು? ಹೌದು. ಸೊ ಓಟ್ಸ್ ಬನಾನಾ ಸ್ಮೂದಿ ಹೇಗಿದೆ ಅಂತ ನೋಡು, ಹೇಳು. ನಾ ಕುಡಿದ್ಮೇಲೆ ಆಮೇಲೆ ರಿಸಲ್ಟ್. ಓಕೆ ಓಕೆ, ಈಗ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ರಿಕ್ಯಾಪ್ ನೋಡಿ. ಓಟ್ಸ್ ಬನಾನಾ ಸ್ಮೂದಿ ಮಾಡುವ ವಿಧಾನ: ಮೊದಲು 1 ಚಮಚ ಓಟ್ಸ್ ಅನ್ನು ಚೆನ್ನಾಗಿ ಹುರಿಯಬೇಕು. ನಂತರ ಮಿಕ್ಸಿ ಜಾರಿಗೆ ಹುರಿದ ಓಟ್ಸ್, ಬಾಳೆಹಣ್ಣು, ಸಕ್ಕರೆ, ಜೇನುತುಪ್ಪ, ರೂಅಬ್ಜಾ, ಹಾಲು ಹಾಗೂ ಐಸ್ ಕ್ಯೂಬ್ ಅನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ಸರ್ವಿಂಗ್ ಗ್ಲಾಸ್ಗೆ ಹಾಕಿ ಕೊನೆಯಲ್ಲಿ ಸ್ವಲ್ಪ ರೂಅಬ್ಜಾ ಹಾಕಿ ಸರ್ವ್ ಮಾಡಿದರೆ ತಣ್ಣಗಿರುವ ಓಟ್ಸ್ ಬನಾನಾ ಸ್ಮೂದಿ ಸವಿಯಲು ಸಿದ್ಧ. ಸೊ ಬಹಳ ಸಿಂಪಲ್ ಅಲ್ಲ? ಓಟ್ಸ್ನ ಹುರಿಯೋದು, ಮಿಕ್ಕಿದ ಮಿಕ್ಸಿಗೆ ಹಾಕೋದು, ರುಬ್ಬೋದು, ಆಮೇಲೆ ಬೇಕು ಅಂದ್ರೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಹಾಕಿದ್ನಲ್ಲ ತಣ್ಣಗಿರುತ್ತಲ್ಲ. ಇನ್ನೂ ಸ್ವಲ್ಪ ತಣ್ಣಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇನ್ನೊಂದು ಕೈಸ್ಗಡ್ಡೆ ತಗೊಂಡ್ಬಂದು ಅದಕ್ಕೆ ಹಾಕೋಣ. ಆಮೇಲೆ ಸೀತಾಯ್ತು ಅಂತ ಮಾತ್ರ ಹೇಳ್ಬೇಡ. ಓ, ಅದೆಲ್ಲ ಇದೆಯಾ? ಬೇಡ ಬೇಡ, ಈಗ ಕುಡಿದ್ಬಿಡ್ಲಾ? ಶ್ಯೂರ್. ಇದೆ ಸೂಪರ್. ಫಸ್ಟ್ ಕಳ್ಳಿ ರುಚಿ ನೋಡ್ಕೊಳ್ತಾಳೆ, ಆಮೇಲೆ ಕುಡಿಯೋದು ಜಾಸ್ತಿ ಬೇಡವಾ ನೋಡ್ಕೊ. ಫಸ್ಟ್ ಸ್ವಲ್ಪ ತಗೊಳ್ಳೋದು, ಚೆನ್ನಾಗಿತ್ತಾ, ಆಮೇಲೆ ಸ್ವಲ್ಪ ಕುಡಿಯೋದು, ಜಾಸ್ತಿ ಕುಡಿಯೋದು. ಇದ್ರ ಜೊತೆಗೆ ನೀನ್ ಆಗ್ಲೇ ಮಾಡ್ಕೊಟ್ಟಿಯಲ್ಲ ಇನ್ನೊಂದು ರೆಸಿಪಿ, ಭಾಕರ್ವಾಡಿ, ಅದು ನಾನು ಟೇಸ್ಟೇ ಮಾಡಿಲ್ಲ. ಕೇಳೋ, ಸಿಕ್ಕಾಪಟ್ಟೆ ಬಿಸಿ ಇತ್ತ. ಬಿಸಿ ಇತ್ತು. ಈಗ ಪರವಾಗಿಲ್ಲ ನೋಡು. ಕ್ರಿಸ್ಪ್ನೆಸ್ ಇರುತ್ತೆ, ಕುರುಮ್ ಕುರುಮ್ ಇರುತ್ತೆ. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ. ಆ ಮಸಾಲಾನೇ ಟೋಟಲಿ ಡಿಫ್ರೆಂಟ್ ಅಲ್ಲ? ಹೌದು. ನಾವು ಯಾವತ್ತು ನಮ್ಮ ಸ್ಟೈಲಲ್ಲಿ ಈ ಥರ ಮಸಾಲಾ ಸಿಗಲ್ಲ. ಸೊ ಮಹಾರಾಷ್ಟ್ರ ಸ್ಪೆಷಲ್ ಮಸಾಲಾ ಅಂತಾನೆ ಹೇಳ್ಬೋದು ಇದನ್ನ. ಎಕ್ಸಾಕ್ಟ್ಲಿ, ಹೌದು. ಬಟ್ ಮಾಡುವ ವಿಧಾನ ಮಾತ್ರ ಎಂಟೈರ್ಲಿ ಡಿಫ್ರೆಂಟ್ ಅಲ್ವಾ? ಹೌದು. ಸಕಲ ಇದ್ರ ಜೊತೆಗೆ ತಿಂದ್ಬಿಟ್ಟು ಅಲ್ಲ, ತಿನ್ಬಿಟ್ಟು ಇದನ್ನ ಕುಡಿಬೇಕು. ಇದು ಒಳ್ಳೆ ಕಾಂಬಿನೇಷನ್ ಬಹುಶಃ. ಈ ನಿಜ ಏನ್ ಗೊತ್ತಾ, ಬರೀ ಕಾಫಿ ಟೀ ಅಂತ ಹೇಳ್ತಿದ್ದಲ್ಲ, ಬರೀ ಕಾಫಿ ಟೀ ಅಷ್ಟೇ ಅಲ್ಲಪ್ಪ, ಈ ಸ್ಮೂದಿ ಜೊತೆಗೆ ಸೂಪರ್ ಕಾಂಬಿನೇಷನ್. ಸಕ್ಕತ್ತಾಗಿದೆ. ಖಾರ ಹುಳಿ ಹುಳಿ ಉಪ್ಪು ಜೊತೆಗೆ ಕುಡಿಯಕ್ಕೆ ಸ್ವೀಟ್ ಮಸ್ತ್ ಸೂಪರ್. ಇಷ್ಟು ಸಾಕು ಹೊಟ್ಟೆ ತುಂಬಕ್ಕೆ. ಬಟ್ ಅರ್ಧ ಹೊಟ್ಟೆ ತುಂಬಿಸ್ಕೊತೀನಿ, ಇನ್ನೆರಡು ರೆಸಿಪೀಸ್ ಇರುತ್ತಲ್ಲ. ಹುಷಾರ್ ಕಣೆ ನೀನ್ ಮಾತ್ರ. ಇಲ್ಲಮ್ಮ, ದಪ್ಪ ಆಗಲ್ಲ. ಓಕೆ ಓಕೆ, ಬಾಯ್. ಸೊ ನಾಳೆ ಸಿಗೋಣ ನಿಮ್ಗೆ. ಬಾಯ್ ಬಾಯ್. ಆಹಾ, ನಿಜವಾಗ್ಲೂ ವಾಟ್ ಎ ಕಾಂಬಿನೇಷನ್, ಸೂಪರ್ ಆಗಿದೆ. ನಿಜವಾಗ್ಲೂ ಕುಡಿತಾ ಇದ್ರೆ ಕುಡಿತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಸೂಪರ್ ಓಟ್ಸ್ ಬನಾನಾ ಸ್ಮೂದಿ. ಸೊ ಸಿಂಪಲ್ ಆಗಿದೆ ಆ್ಯಂಡ್ ವೆರಿ ಟೇಸ್ಟ್ಫುಲ್. ಹೊಟ್ಟೆ ಕೂಡ ತುಂಬುವಂತಹ ಸ್ಮೂದಿ ಜೊತೆಗೆ ಭಾಕರ್ವಾಡಿ, ಈ 2 ರೆಸಿಪೀಸ್ ನೋಡ್ಕೊಂಡಿದ್ದೀರಾ. ಮತ್ತಿನ್ನೇನು ತಡ, ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳಿ, ರೆಸ್ಟ್ ತಗೊಳ್ಳಿ. ಯಾಕಂದ್ರೆ ಇನ್ನೊಬ್ರು ಗೆಸ್ಟ್ ನಮ್ಮ ಜೊತೆ ಇರ್ತಾರೆ, ಅವರು ಕೂಡ ಇನ್ನ 2 ರೆಸಿಪೀಸ್ನ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ ಕಾಯೋಣ, ನೋಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ ಇದು. ಪ್ರತಿಮಾ ಅಡುಗೆ ನೋಡಾದ್ಮೇಲೆ ಈಗ ನಮ್ಮ ಗೆಸ್ಟ್ ಮಾಡುವಂತಹ ರೆಸಿಪೀಸ್ ನೋಡೋದಕ್ಕೆ ರೆಡಿನಾ?
ಹಾಗಾದ್ರೆ ಪ್ರಾಚಿ ಅವ್ರು ನಮ್ಮ ಜೊತೆ ಇದ್ದಾರೆ. ಪ್ರಾಚಿ ಈಗಾಗಲೇ ನಮ್ಮ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಅರಗಿಣಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಪ್ರಾಚಿ. ಹಾಯ್ ರೂಪಾ. ಹೇಗಿದ್ದೀರಾ ಪ್ರಾಚಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್. ಏನ್ರಿ ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಮಿಂಚಿ. ನೀವು ರೆಡ್ ಹಾಕೊಂಡಿದ್ದೀರಾ, ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಪ್ರಾಚಿ, ಈಗ ಆಕ್ಟ್ ಮಾಡ್ತಾ ಇದ್ದೀರಾ, ಹೇಗ್ ಬಂದ್ರೆ ಆಕ್ಟಿಂಗ್ ಫೀಲ್ಡಿಗೆ? ನಾನು ಗುರುರಾಜ್ ಹೊಸಕೋಟೆ ಅಂಕಲ್ ಇದಾರಲ್ಲ, ಅವ್ರು ನನ್ನ ಫೇವ್ರೆಟ್ ಅಂಕಲು. ಅವರು ನನಗೆ ಸುವರ್ಣ ವಾಹಿನಿಯಲ್ಲಿ ಅರಗಿಣಿಯಲ್ಲಿ ಒಂದು ಚಾನ್ಸ್ ಕೊಡ್ತಿದ್ರು, ಇವಾಗ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮೂರು ಯಾವುದು? ಮೂರು ಧಾರವಾಡ. ಧಾರವಾಡ, ಸರಿ. ಹಾಗಾದ್ರೆ ಇವತ್ತು ನಮಗೆ ರೆಸಿಪೀಸ್ ತೋರಿಸ್ತಾ ಇದ್ದೀರಾ. ಫಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಫಸ್ಟ್ ನಿಮಗೆ ಬಾದಾಮ್ ಪೂರಿ ಮಾಡ್ಕೊಡ್ತೀನಿ. ಬಾದಾಮ್ ಪೂರಿ, ಓಕೆ. ವಾವ್, ಸ್ವೀಟ್ ಅಲ್ಲ? ಹೌದು. ಸೊ ಸಿಹಿ ತಿನ್ಸೋದಕ್ಕೆ ಪ್ರಾಚಿ ಧಾರವಾಡದಿಂದ ಬಂದಿದ್ದಾರೆ. ಇಲ್ಲ ಇದ್ದೀರಾ? ಇಲ್ಲೇ ಬ್ಯಾಂಗ್ಳೂರಲ್ಲೇ ಸೆಟ್ಲ್ ಆಗಿದ್ದೀರಾ. ಸರಿ, ಹಾಗಾದ್ರೆ ಬಾದಾಮ್ ಪುರಿಗೆ ಏನಂತ ತಗೊಂಡಿದ್ದೀರಾ? ಬಾದಾಮ್ ಪೂರಿ ಮಾಡೋಕ್ಕೆ ಇದು ಮೈದಾ ಹಿಟ್ಟು, ಕೊಬ್ಬರಿ ತುರಿ, ಮೊಸರು, ಸಕ್ಕರೆ, ಕೇಸರಿ ಕಲರು, ಕಸಕಸಿ, ಏಲಕ್ಕಿ ಪೌಡ್ರು. ಓಕೆ, ಆಮೇಲೆ ಸ್ವಲ್ಪ ಎಣ್ಣೆ. ಕರಿಯಲು ಎಣ್ಣೆ. ಕರಿಯೋದಕ್ಕೆ ಯಾರನ್ನ ಕರಿಯೋದಕ್ಕೆ? ನಿಮ್ಮನ್ನ. ನನ್ನ ಕರ್ದು ಏನು ಮಾಡ್ತೀರಾ? ಎಣ್ಣೆಲಿ ಹಾಕಿ ಫ್ರೈ ಮಾಡೋಕ್ಕೆ, ಡೀಪ್ ಫ್ರೈ ಮಾಡೋಕ್ಕೆ. ಅಯ್ಯಪ್ಪ, ಡೀಪ್ ಫ್ರೈ ಮಾಡ್ತೀರಾ ನನ್ನನ್ನ? ಇಲ್ಲ, ಇಷ್ಟು ಜನ ಏನೇನೋ ಐಟಮ್ ಎಲ್ಲ ಮಾಡ್ಕೊಡ್ತಾರಲ್ಲ, ತಿಂದು ದಪ್ಪನೇ ಆಗಿಲ್ಲ. ನೀವು ಇಷ್ಟ ಇದ್ರ ತೆಳ್ಳಗಾಗಿ ಯಾಕೆ? ಏನು ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿ, ನಾನು ಮಾಡ್ತೀನಿ. ಮೊದಲೇ ಸಣ್ಣ ಇದ್ದೀರಾ, ಇನ್ನು ಅದನ್ನ ಇನ್ನು ಹೇಳ್ಕೊಂಡು ಸ್ವಲ್ಪ ಸಣ್ಣ ಆಗೋಣ ಅಂತ, ತಿಂದ್ಬಿಟ್ಟು ನಾವು ದಪ್ಪ ಆಗ್ಬಿಟ್ರೆ ಏನ್ ಮಾಡೋಣ? ನಿಮ್ ತರ ತೆಳ್ಳಗಾಗಿರೋಣ ಅಂತ ದಿನ ಇಷ್ಟೆಲ್ಲ ವೆರೈಟೀಸ್ ಎಲ್ಲ ಮಾಡ್ಕೊಡ್ತಾರೆ, ತಿಂತೀರಾ? ಏನ್ ಉಳ್ಗಿದ್ದೆಲ್ಲ ಮನೆಗೆ ತಗೊಂಡ್ ಹೋಗ್ತೀರಾ? ಈಗ ಜಗಳ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟು ಬಾದಾಮಿ ಪುರಿ ಹೇಳ್ಕೊಟ್ರೆ ಸರಿ, ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಬೋಲ್ ಕೊಡಿ. ಒಂದ್ ಸಾಕಾ? ಒಂದು ಸಾಕು. ನಾನು ಹೇಳ್ಕೊಡ್ತೀನಿ, ನೀವು ನೋಡಿ. ಆಯ್ತು ಮೇಡಮ್. ಫಸ್ಟ್ ಒಂದು ಬೌಲ್ ಮೈದಾ ಹಿಟ್ಟು ತಗೋಬೇಕು. 1 ಸ್ಪೂನ್ ಕೊಡಿ. ಇದೊಂದೇ ಬೆತ್ತಕ್ಕೆ ಕೇಳಿದಪ್ಪ. ಎದುರು ಬಿಟ್ರಾ? ಗಡಗಡ. ನನ್ನ ಸೌಂಡೇ ಹಿಂಗಿದೆ, ಅದೇನಕ್ಕಿಂತ ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡಿಸ್ಕೋದು ಬೇಡವಾ? ಓಕೆ, ಮೈದಾ ಹಿಟ್ಟು, ಆಮೇಲೆ ಮೊಸರು ಹಾಕಬೇಕು. 1-2 ಸ್ಪೂನ್ ಹಾಕಿದ್ರೆ ಸಾಕು. ಓ, ಯಾಕಂದ್ರೆ ಒಂದಿಟ್ಟು ಒಂದು ಚೂರು ಸ್ಮೂತ್ ಆಗಲಿ ಅಂತ ಅದಕ್ಕೆ. ಆಮೇಲೆ ಕಲರ್ 1 ಸ್ಪೂನ್ ಕೊಡಿ. ನಾವು ಇದು ಒಂಚೂರು ಜಾಸ್ತಿ ಹಾಕಬೇಕು, ಯಾಕಂದ್ರೆ ಹಿಟ್ಟು ಕಲರ್ ಕಾಣಬೇಕು. ಓ, ಕಲರ್ ಆಗಿರುತ್ತಾ? ಕಲರ್ ಆಗಿರುತ್ತೆ. ಆಮೇಲೆ ನೀರು ಕೊಡಿ. ಚಪಾತಿ ಮಾಡ್ತಾರಲ್ಲ, ಗೊತ್ತಾ? ತಿಂದಿದ್ರಾ ಯಾವತ್ತಾದ್ರೂ? ಚಪಾತಿ ಮಾಡ್ತೀನಿ, ಗೊತ್ತಾ? ನಾನು ಅದೇ ತರ ಒಂಚೂರು ಸ್ವಲ್ಪ ಸ್ಮೂತ್ ಆಗಿರ್ಬೇಕು. ಚಪಾತಿಗಿಂತ ಸ್ವಲ್ಪ ಸ್ಮೂತ್ ಆಗಿ ಕಲ್ಸ್ಕೋಬೇಕು, ಹಿಟ್ಟನ್ನ ಅಷ್ಟೇ. ನಾದಿಸ್ಕೋಬೇಕಲ್ವಾ? ಇವಾಗ ಇದನ್ನ ಲಟ್ಟಿಸ್ಬೇಕು. ಲಟ್ಟಿಸ್ಬೇಕು. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಪಾನ್ಕಲ್ಲಲ್ಲಿ ಹಾಕಿ. ಈಗ ಲಟ್ಸಕ್ಕೆ ಮಣೆ ಕೊಡ್ಲಾ? ಮಣೆ ಕೊಡಿ. ಇಷ್ಟೆಲ್ಲ ಜೋರ್ ಮಾಡ್ತೀರಾ, ಹಾಗೆ ಲಟ್ಸಕ್ಕಾಗಲ್ವಾ ಮಣೆ ಇಲ್ದೆ? ನನ್ನ ಕೈ ಕೆಬ್ಣದಲ್ಲ, ಕೆಬ್ಣದ ಕೈ ಅಲ್ಲ. ಕಬ್ಣದ ಕಾಯಿ ಆದ್ರೆ ಲಟ್ಟಿಸ್ಬೋದಾ? ಅದ್ ಹೆಂಗೆ? ಅದು ಹಂಗೆ. ಹೆಂಗೆ? ಕಟ್ಗಿದ್ದು ಅಲ್ಲ, ಮಾತಾಡಿ. ಕೆಬ್ಣದು ಅಲ್ಲ, ಕಟ್ಗಿದ್ದು ಅಲ್ಲ. ಅದಕ್ಕೆ ಕಬ್ಣದಾದ್ರೆ ಲಟ್ಟಿಸ್ತೀನಿ ಅಲ್ವಾ? ಹೆಂಗೆ? ಕೆಬ್ಣ ಇದ್ರೆ ವಜ್ಜೆ ಇರುತ್ತಲ್ಲ, ಅದಕ್ಕೆ. ಏನಿರುತ್ತೆ? ವಜ್ಜೆ ಇರುತ್ತಲ್ಲ, ಅದಕ್ಕೆ. ವಜ್ಜ ಅಂದ್ರೆ ಹೆವಿ ಇರುತ್ತಲ್ಲ. ಓ, ಹೆವಿ. ಓ, ನೀವ್ ಹೆವಿ ಅಲ್ವಾ? ನೀವು ತುಂಬಾ ಲೈಟು. ಗೊತ್ತಾಗ್ತಿದೆ ನೀವು ಮಾತಾಡೋದ್ರಲ್ಲ ಎಷ್ಟು ಲೈಟು ಅಂತ. ಈಗ ಅದನ್ನ ಡೀಪ್ ಫ್ರೈ ಮಾಡ್ಬೇಕಾ? ಡೀಪ್ ಫ್ರೈ ಮಾಡ್ಬೇಕು ಅಂದ್ರೆ ಎಣ್ಣೆ ಇಟ್ಬಿಡ್ಲಾ? ಇಟ್ಬಿಡಿ. ಎಣ್ಣೆ, ಆಮೇಲೆ ಇದು ಸಕ್ಕರೆ ಪಾಕ, ಎರಡು ಒಟ್ಟಿಗೆ ಮಾಡ್ಕೋಬೇಕಾ? ಈ ಕಡೆ ಪಾಕ ಮಾಡ್ಕೊಂಬಿಡ್ಲಾ ನಾನು? ಹೆಲ್ಪ್ ಮಾಡ್ತೀನಿ ಸ್ವಲ್ಪ. ನಾನು ಎಣ್ಣೆ ಹಾಕ್ಲಾ? ನೀವು ಆ ಕಡೆ ಎಣ್ಣೆ ಹಾಕ್ಬಿಡಿ, ನನಗೆ ಈ ಕಡೆ ಸಕ್ಕರೆ ಕೊಟ್ಬಿಟ್ರೆ. ಈಗ ನಾನು ಸಕ್ಕರೆ ಹಾಕ್ಲಾ ಇದಕ್ಕೆ? ನೀವು ಎಣ್ಣೆ ಅದ್ರಕ್ಕೆ ಹಾಕ್ಬಿಟ್ರೆ ಬಿಸಿ ಆಗುತ್ತೆ ಎಣ್ಣೆ. ಸಕ್ಕರೆ ಜೊತೆಗೆ ನೀರು ಬೇಕಾ? ನೀರು ಹಾಕಿ ಒಂಚೂರು, ಜಾಸ್ತಿ ಬೇಡ, ಸ್ವಲ್ಪ ಹಾಕಿ. ಇದನ್ನೇನು ಪಾಕ ಮಾಡ್ಕೋಬೇಕಾ? ಪಾಕ ಮಾಡಿ. ಸಾಕಲ್ವಾ? ಇನ್ನೊಂದು ಚೂರು ಹಾಕಿ. ಇನ್ನ ಸ್ವಲ್ಪ ಬೇಕಾ? ಓಕೆ.
ಪ್ರಾಚಿ, ಈಗ ಎಣ್ಣೆ ಕಾದು ಆಮೇಲೆ ಡೀಪ್ ಫ್ರೈ ಮಾಡ್ಬೇಕಲ್ಲ, ಸೊ ಇದು ಸಕ್ಕರೆ ಪಾಕ ಅಂದ್ರೆ ಸ್ವಲ್ಪ ಗಟ್ಟಿ ಇರ್ಬೇಕಾ ಪಾಕ? ಸ್ವಲ್ಪ ಗಟ್ಟಿ ಇರ್ಬೇಕು. ಸಕ್ಕರೆ ಕರ್ಗಿ ಪಾಕ ಆಗ್ಲಿ, ಅಷ್ಟರಲ್ಲಿ ಜೋರ್ ಮಾಡಬೇಡಿ. ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಅಪ್ಪ, ಇಷ್ಟು ಎಪಿಸೋಡಲ್ಲಿ ಯಾರು ಇಷ್ಟೊಂದು ಜೋರ್ ಮಾಡಿಲ್ಲ ರೀ. ಇವತ್ತು ಎಷ್ಟು ಜೋರ್ ಮಾಡ್ತಾರೆ ಅಂದರೆ ಸಿಕ್ಕಾಬಟ್ಟೆ ಸುಸ್ತಾಗೋಗ್ಬಿಟ್ಟಿದ್ದೀನಿ. ಸ್ವಲ್ಪ ನೀರು ಕುಡ್ಕೊಂಬರ್ತೀನಿ, ಅಷ್ಟರಲ್ಲಿ ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಈಗ ನನ್ನ ಕೈಲಂತೂ ಪಾಕ ಅಂತೂ ಮಾಡಿಸಿ ನಾನಂತೂ ಅದನ್ನು ತಿರುಗಿಸಿ ನೀರು ಕುಡ್ದಿದ್ದೆಲ್ಲ ಫುಲ್ ಜೀರ್ಣ ಆಗೋಯ್ತು. ಈಗ ಹಸುವೆ ಜಾಸ್ತಿ ಆಗೋಯ್ತು. ಗೊತ್ತಾಯ್ತಾ? ಕೆಲಸ ಮಾಡ್ತೀನಿ, ಅದಕ್ಕೆ ಹಸುವೆ ಜಾಸ್ತಿ ಆಗುತ್ತೆ, ಅದಕ್ಕೆ ಚೆನ್ನಾಗಿ ತಿನ್ನೋದು. ಬಾದಾಮ್ ಪುರಿ ಮಾಡ್ಕೊಡ್ತಾ ಇದ್ದೀನಿ, ತಿನ್ನಿ, ವೇಟ್ ಮಾಡಿ. ಈಗ ಸಕ್ಕರೆ ಪಾಕ ನಾನಂತೂ ಮಾಡಿದ್ದೀನಪ್ಪ. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆಗಿದೆ. ನೆಕ್ಸ್ಟ್ ಇದನ್ನ ಡೀಪ್ ಫ್ರೈ ಮಾಡಬೇಕು. ಓ, ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಹೋಗಿ ಮಾಡಿ. ನೋಡ್ಕೊಂಡು ಮಾಡ್ತೀನಿ, ಬಟ್ ಮಾಡಿಕೊಟ್ರೆ ಇಷ್ಟ ಆಗುತ್ತೆ. ಇಲ್ಲಿ ಮಾಡ್ಕೊಡ್ತೀನಿ, ಯಾವಾಗಾದ್ರೂ ಮತ್ತೆ ಬೇಕಂದ್ರೆ. ಬೇಕು ಅಂದಾಗ. ಓಕೆ, ಶೂಟಿಂಗ್ ಬರ್ತೀನಿ, ಅವಾಗ ಮಾಡ್ಕೊಡ್ತಾರೆ. ಇದು ಸಾಕು, ಆಫ್ ಮಾಡಿಬಿಡ್ಲಾ? ಹಾಂ, ಆಫ್ ಮಾಡಿ. ಹೀಗೆ ತೆಗ್ದ್ಬಿಟ್ಟು, ಹಾಗೆ ತೆಗ್ದ್ಬಿಟ್ಟು, ಓ ಇದಕ್ಕೆ ಡೈರೆಕ್ಟ್ ಹಾಕ್ಬಿಡ್ಬೇಕಾ? ಡೈರೆಕ್ಟ್ ಹಾಕ್ತೀನಿ. ಓಕೆ, ಅದಕ್ಕೆ ಫಸ್ಟ್ ಸಕ್ಕರೆ ಪಾಕನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕಲ್ವಾ? ತುಂಬಾ ಸಿಂಪಲ್. ಹಾಂ, ತುಂಬ ಸಿಂಪಲ್. ಯಾವಾಗ ಮಾಡ್ತೀರಾ ಈ ಸ್ವೀಟ್ ನಿಮ್ಮ ಮನೇಲಿ? ಇದು ನಂಗೆ ಡೈಲಿ ಸ್ವೀಟ್ ಬೇಕು. ಒಂದು 2 ಡೇಸ್ ಬಿಟ್ಟರೆ ಮಾಡ್ತೀನಿ. ಮತ್ತೆ 2 ಡೇಸ್ ಅಂದರೆ ಯಾವಾಗಲೂ ಇರುತ್ತೆ ನಿಮ್ಮ? ಯಾವಾಗಲೂ ಸ್ವೀಟ್ ಬೇಕು ನನಗೆ. ಸ್ವೀಟ್ ಅಂದರೆ ತುಂಬ ಇಷ್ಟ. ಎಷ್ಟೊತ್ತು ಬಿಡ್ಬೇಕು ಸಕ್ಕರೆ ಪಾಕದಲ್ಲಿ? ಏನಿಲ್ಲ, ತೆಗೆದ್ಬಿಡೋದು ಅಷ್ಟೇನಾ? ಓಕೆ, ಹಾಗಾದ್ರೆ ಸರ್ವಿಂಗ್ ಬೌಲ್ಗೆ ಹಾಕ್ಬಿಡ್ಲಾ? ಹಾಂ, ಹಾಕ್ಬಿಡಿ. ಸರ್ವಿಂಗ್ ಬೌಲ್ ರೆಡಿ ಆಯಿತು, ಕೊಡಿ. ಸಕ್ಕರೆ ಪಾಕ ಬೇಗ ಗಟ್ಟಿ ಆಗ್ಬಿಡುತ್ತಲ್ಲ? ಹಾಂ, ಹೌದು. ಅವಾಗ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅವಾಗ ಸ್ವಲ್ಪ ನೀರು ಹಾಕೊಂಡು ಮಾಡ್ತಾ ಇದ್ವಿ. ಗಟ್ಟಿ ಗಟ್ಟಿ ಆಗಬಾರ್ದು ಅಂತ. ಗ್ಯಾಸ್ ಆನಲ್ಲೇ ಇಡಬೇಕು, ಇಲ್ಲಾಂದ್ರೆ ಗಟ್ಟಿ ಆಗೋಗುತ್ತೆ ಅಲ್ವಾ? ಕರೆಕ್ಟ್. ಯಾರು ಹೇಳ್ಕೊಟ್ಟಿದ್ದು ಬಾದಾಮಿ ಪುರಿ? ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ದು. ಮಮ್ಮಿ ಏನು ಮಾಡ್ತಾರೆ? ಮಮ್ಮಿ ಏನಿಲ್ಲ, ಹೌಸ್ ವೈಫಾ? ನನಗಂತೂ ಇಷ್ಟ. ನಿಮ್ಗೇನಾಗುತ್ತೆ ನೋಡೋಣ. ನನಗೂ ಇಷ್ಟಪ್ಪ, ಸ್ವೀಟ್ ಅಂದರೆ ತುಂಬ ಇಷ್ಟ. ಬಿಸಿ ಬಿಸಿಯಾದ ಬಾದಾಮ್ ಪುರಿ ತಿನ್ನಲು ಸಿದ್ಧ. ಅಬ್ಬಾ, ಥ್ಯಾಂಕ್ ಯು ಸೋ ಮಚ್. ನೋಡಿ, ಎಷ್ಟೇ ಖಾರವಾಗಿ ಬೈದ್ರು ಎಷ್ಟು ಪ್ರೀತಿಯಿಂದ ಸಿಹಿಯಾಗಿರೋಂಥ ಸಿಹಿ ತಿನಿಸನ್ನ ಮಾಡಿಕೊಟ್ಟಿದ್ದಾರೆ. ಬಾದಾಮಿ ಪುರಿ ಹೇಗೆ ಮಾಡೋದು ಗೊತ್ತಾಯ್ತಾ? ನೋಡ್ಕೋತೀರಾ? ರಿಕ್ಯಾಪ್ ನೋಡಿ. ಬಾದಾಮಿ ಪುರಿ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಮೈದಾ ಹಿಟ್ಟು, ಮೊಸರು ಮತ್ತು ಸ್ವಲ್ಪ ನೀರನ್ನು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಬೇಕು. ನಂತರ ಮಣೆ ಮೇಲೆ ಪೂರಿ ರೀತಿ ಲಟ್ಟಿಸಿ ಅದನ್ನ ತ್ರಿಕೋನ ಆಕಾರಕ್ಕೆ ಮಡಚಿ ಎಣ್ಣೆಯಲ್ಲಿ ಕರೆಯಬೇಕು. ಕರೆದ ನಂತರ ಸಕ್ಕರೆ ಪಾಕದಲ್ಲಿ ಅದ್ದಿ ಒಣ ಕೊಬ್ಬರಿ, ಏಲಕ್ಕಿ ಪುಡಿ ಮತ್ತು ಗಸಗಸೆಯನ್ನ ಮೇಲಕ್ಕೆ ಹಾಕಿದರೆ ಬಾದಾಮ್ ಪುರಿ ಸವಿಯಲು ಸಿದ್ಧ. ಬಿಸಿ ಬಿಸಿ ಬಾದಾಮಿ ಪುರಿ ನೋಡ್ಕೊಂಡಾದ್ಮೇಲೆ ಟೇಸ್ಟ್ ಮಾಡೇ ಬಿಡೋದು. ಮೊದಲೇ ಕಣ್ಣು ಹಾಕಿದೀರಾ ನನ್ನ ಮೇಲೆ, ಅದಕ್ಕೆ ಬಿಸಿ ಬಿಸಿ ಮಾಡ್ಕೊಟ್ಬಿಟ್ಟಿದ್ದೀರಾ ನೋಡಿ. ವಾ, ಬಿಸಿ. ಹೇಗಿದೆ? ಇದಿಷ್ಟೇ ಸಾಫ್ಟ್? ಇಷ್ಟೇ ಸಾಫ್ಟ್, ನಿಮ್ಮ ಥರ. ಒಂದೇ ನೀವು ಸಾಫ್ಟ್ ಆಗಿದ್ದೀರಲ್ವಾ? ನನ್ ಕಾಣ್ತಾ ಇದ್ದೀರಾ, ಗೊತ್ತಿಲ್ಲ. ಮತ್ತೆ ನಿಜ ಸಾಫ್ಟ್ ಅಮ್ಮ. ಹೌದಾ? ಅಷ್ಟೇ ಸ್ವೀಟ್ ಕೂಡ. ಗೊತ್ತಾಯ್ತಾ? ಹೇಗಿದೆ ಅಂತ ಹೇಳಿ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದೀರಾ. ಪರವಾಗಿಲ್ವಾ? ಇಷ್ಟೆಲ್ಲ ಕಷ್ಟಪಟ್ರೆ ಪರವಾಗಿಲ್ವಾ ರಿಸಲ್ಟು? ಬೈಬೇಡಿ, ಚೆನ್ನಾಗಿ ಮಾಡಿದೀರಾ. ನಂಗೆ ಹೇಳಿ, ಇದಕ್ಕೂ ಜಗಳ ಮಾಡಬೇಡಿ. ಹೇಳಿ, ನೆಕ್ಸ್ಟ್ ಯಾವ ರೆಸಿಪಿ? ನೆಕ್ಸ್ಟ್ ಸ್ವೀಟ್ ಮಾಡ್ಕೊಟ್ಟಿದ್ನಲ್ವಾ, ಇವಾಗ ಖಾರ ಮಾಡ್ಕೊಡ್ತೀನಿ. ಏನ್ ಖಾರ? ಏನಂದ್ರೆ ಅವಲಕ್ಕಿ ಪಲಾವ್. ಅವಲಕ್ಕಿ ಪಲಾವ? ರೈಸ್ ಪಲಾವ್ ಆಯ್ತು, ಈಗ ಅವಲಕ್ಕಿ ಪಲಾವ್. ಅವಲಕ್ಕಿ ಪಲಾವ್ ಅಲ್ವಾ? ರೈಸ್ ಪಲಾವ್ ಯಾವಾಗ್ಲೂ ತಿಂತಾ ಇರ್ತೀವಿ. ಅವಲಕ್ಕಿ ಡಿಫ್ರೆಂಟ್ ಆಗಿ ಮಾಡ್ಕೊಡೋಣ ನಿಮ್ಗೆ ಅಂತ ಅವಲಕ್ಕಿ ಪಲಾವ್ ಮಾಡ್ಕೊಡ್ತೀನಿ. ಅದೇ ನೀವೇ ಅದು. ಸರಿ, ಹಾಗಾದ್ರೆ ಅವಲಕ್ಕಿ ಪಲಾವ್ಗೆ ಏನೇನು ತಗೊಂಡಿದ್ದೀರಾ? ಅವಲಕ್ಕಿ ಪಲಾವ್ಗೆ ಅವಲಕ್ಕಿ, ಬೀನ್ಸು, ಕ್ಯಾಪ್ಸಿಕಮು, ಈರುಳ್ಳಿ, ಕ್ಯಾರೆಟು, ಆಮೇಲೆ ಪಲಾವ್ ಎಲೆ, ಮೆಣಸಿನ್ಕಾಯಿ, ಆಮೇಲೆ ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು, ಶೇಂಗಾ, ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು, ಉಪ್ಪು,
ಆಮೇಲೆ ನಿಂಬೆಹಣ್ಣು ಲಾಸ್ಟ್ಗೆ. ಅಬ್ಬಾ ಎಷ್ಟೊಂದಿದೆ ಇಂಗ್ರೀಡಿಯೆಂಟ್ಸು. ಅಷ್ಟೇ ಚೆನ್ನಾಗಿ ಮಾಡ್ತೀನಿ ಬಿಡಿ. ಅಷ್ಟೇ ಚೆನ್ನಾಗಿ ಮಾಡ್ತೀರಾ, ಗೊತ್ತು ನೀವು ಚೆನ್ನಾಗಿ ಮಾಡಿದ್ದೀರಾ. ಒಂದು ಸ್ವೀಟ್ ಆಯ್ತಲ್ಲ, ಇಷ್ಟ ಆಯ್ತಲ್ಲ ಸಾಕು. ನೆಕ್ಸ್ಟು ಒಂದು ಪಾತ್ರೆ ಕೊಡಿ. ಪಾತ್ರೆ ಸಾಕಾ? ಇದು ಕಡಾಯಿ ಸಾಕು. ಸ್ಟವ್ ಆನ್ ಮಾಡಿ. ಆನ್ ಮಾಡಿ. ಹ್ಮ್, ಇದಕ್ಕೆ ಈಗ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬೇಕಾ? ನೀವು ಎಣ್ಣೆ ಹಾಕಿ ಮಾಡಿ, ನಾನು ಈ ಸ್ವೀಟ್ ತಿನ್ಬಿಡ್ತೀನಿ. ಓ, ಎಲ್ಲ ತಿನ್ಬಿಡ್ತೀರಾ? ಸ್ವಲ್ಪ. ಇದು ಗಟ್ಟಿ ಆಗುತ್ತಾ ಯಾವಾಗಲೂ? ಇಲ್ಲ, ಅದು 1 ಮಂತು ಇಡ್ಬೋದು. ಓ ಹಾಗೆ. ಮೊಸರು ಹಾಕಿದ್ರಲ್ಲ, ಏನಕ್ಕೆ ಮೊಸರು ಹಾಕಿದ್ದು? ಅದೊಂದು ಚೂರು ಸಾಫ್ಟ್ ಆಗಲಿ ಅಂತ. ಹ್ಮ್. ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ನಿಧಾನಕ್ಕೆ ಮಾಡಿ, ನಾನು ತಿಂತೀನಿ ಆರಾಮಾಗಿ. ಫಸ್ಟು ನೋಡ್ಕೊಳ್ಳಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಬಿಸಿ ಆದ್ಮೇಲೆ ಜೀರಿಗೆ ಸಾಸಿವೆ, ಚೂರು ಬ್ರೌನ್ ಕಲರ್ ಹಾಕ್ಬೇಕದು ಜೀರಿಗೆ ಸಾಸಿವೆ. ಓಕೆ. ಅದಾದ್ಮೇಲೆ ಇದು ಪಲಾವ್ ಎಲೆ ಹಾಕಬೇಕು, ಯಾಕಂದ್ರೆ ಪಲಾವ್ ಅಲ್ಲ ಅದಕ್ಕೆ ಪಲಾವ್ ಎಲೆ. ಪಲಾವ್ ಎಲೆ ಯಾಕಂದ್ರೆ ಪಲಾವು, ಅದಕ್ಕೆ. ಅವಲಕ್ಕಿ ಪಲಾವ್ ಮಾಡ್ತಾ ಇದೀವಲ್ಲ ಅದಕ್ಕೆ ಪಲಾವ್ ಎಲೆ. ಆಮೇಲೆ ಶೂಟಿಂಗ್ ಅಲ್ಲಿ ಹೇಗೆ ಡಿಫ್ರೆಂಟ್ ಆಗಿರ್ತೀರಾ ನೀವು? ಡಿಫ್ರೆಂಟ್ ಅಂದ್ರೆ ಏನಪ್ಪ? ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಅಪ್ಪ. ಇಲ್ಲ ಜೋರಾಗಿದ್ದೀನಲ್ಲ, ಅಲ್ಲಿ ಸೈಲೆಂಟ್ ಆಗಿರ್ತೀನಿ. ಅಲ್ಲ, ಯಾಕೆ ನಾನು ನೋಡಿದ್ರೆ ಜೋರ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ನೀವು ನೋಡಿದ್ರೆ ಜೋರಾಗ್ಬಿಟ್ಟಿದೆ ನೋಡಿ. ಆಮೇಲೆ ಒಂದು 2 ಮೆಣಸಿನ್ಕಾಯಿ ಹಾಕ್ಬೇಕು, ಒಣ ಮೆಣಸಿನ್ಕಾಯಿ ಅಷ್ಟೇ. ಸಾಕಷ್ಟೇ. ಅದೇನು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಇದೆ, ಒಂದು ಸ್ಪೂನ್ ಕೊಡಿ. ಒಣಮೆಣಸಿನ್ಕಾಯಿ ಏನಕ್ಕೆ ಹಾಕ್ತಾ ಇದೀರಾ? ಕಲರ್ಗ? ಕಲರ್ಗಲ್ಲ, ಇದು ಟೇಸ್ಟ್ಗಂತ. ಟೇಸ್ಟ್ಗೆ. ಅದೊಂದು ಚೂರು ಬ್ರೌನ್ ಕಲರ್ ಆದಮೇಲೆ ಓಕೆ, ಈರುಳ್ಳಿ ಹಾಕಬೇಕು. ಶೇಂಗಾ ಹಾಕಬೇಕು. ಶೇಂಗಾ? ಓ, ಇದು ಬೇಕೇ ಬೇಕಲ್ಲ ಎಲ್ಲ ಅದಕ್ಕೂ. ನಿಮಗೆ ಬೇಕಾ? ಆಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕು. ಶೇಂಗಾ ಹಾಕಿದ್ಮೇಲೆ ಶೇಂಗಾ ಹಾಕಾದ್ಮೇಲೆ ಮೆಣಸಿನ್ಕಾಯಿ. ಖಾರ ಬೇಕಂದ್ರೆ ಜಾಸ್ತಿ ಹಾಕೋಬೇಕು, ಇಲ್ಲದೆ ಇದ್ರೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಹೆಂಗೋ ಸ್ವೀಟ್ ತಿಂದಿದ್ದೀವಲ್ಲ, ಸ್ವಲ್ಪ ಖಾರ ಇರಲಿ, ಸ್ವಲ್ಪ ಖಾರ ತಿನ್ಸೋಣ ಅಂತ ಅಲ್ಲ. ಆಮೇಲೆ ಬೀನ್ಸ್ ಹಾಕಬೇಕು. ಓ, ಸಣ್ಣಗೆ ಹೆಚ್ಚಿರೋ? ಸಣ್ಣಗೆ ಹಚ್ಚಿ, ಎಲ್ಲಾನು ಸಣ್ಣಗೆ ಹಚ್ಚಿರ್ಬೇಕು. ಮೆಣಸಿನ್ಕಾಯಿ, ಬೀನ್ಸು, ಕ್ಯಾರೆಟು. ಓ, ಕ್ಯಾರೆಟ್ ಹಾಕಬೇಕು, ಸಣ್ಣಗೆ ಹೆಚ್ಚಿರೋದು. ಬೀನ್ಸ್ ಆಯ್ತು, ನೆಕ್ಸ್ಟ್ ಕ್ಯಾರೆಟ್. ಆಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಕ್ಯಾರೆಟ್ ಹಾಕಾದ್ಮೇಲೆ ಕ್ಯಾಪ್ಸಿಕಮ್. ಓಕೆ, ಬರೀ ತರಕಾರಿ ಇದೆ. ಏನೇನು ಇಷ್ಟ ನಿಮಗೆ? ತರಕಾರಿ ಅಲ್ಲ, ಊಟದಲ್ಲಿ ನನಗೆ ರೈಸ್ ಐಟಮ್ ತುಂಬ ಇಷ್ಟ. ಏನೇನು ಇಷ್ಟ ರೈಸಲ್ಲಿ? ರೈಸಲ್ಲಿ ಪಲಾವ್ ರೈಸು, ವೆಜಿಟೇಬಲ್ ರೈಸು, ಎಗ್ ಫ್ರೈಡ್ ರೈಸು. ಎಗ್ ಫ್ರೈಡ್ ರೈಸು. ಆಮೇಲೆ ಒಂಚೂರು ಉಪ್ಪು ಹಾಕಬೇಕು, ಯಾಕಂದರೆ ಬೇಗ ಆಗುತ್ತಲ್ಲ ಅದಕ್ಕೆ. ರೈಸ್ ಐಟಮ್ ಎಲ್ಲ ಇರ್ತಲ್ಲ, ಎಲ್ಲನೂ ಇಷ್ಟ. ಚೈನೀಸ್ ರೈಸು ಎಲ್ಲ ಇಷ್ಟ. ನಿಮ್ಗೇನು ಇಷ್ಟ? ನನಗೂ ಸ್ವಲ್ಪ ರೈಸ್ ಐಟಮ್. ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ? ಆ್ಯಕ್ಚುಲಿ ಸ್ವೀಟ್ ಸ್ವಲ್ಪ ಇಷ್ಟ, ಖಾರ ಜಾಸ್ತಿ ಇಷ್ಟ ಆಗುತ್ತೆ. ತುಂಬ ಖಾರ ಇರಬಾರ್ದು, ಎಸ್ಪೆಷಲಿ ರೈಸ್ ಐಟಮ್. ತುಂಬ ಖಾರ ಇಷ್ಟನಾ? ತುಂಬ ಖಾರ, ಸ್ಪೈಸಿ ಇರೋದು. ಸ್ಪೈಸಿ, ನಮ್ಮ ಧಾರವಾಡ ಥರ. ಅಷ್ಟೊಂದು ಖಾರ ಇಲ್ಲಪ್ಪ, ಅಷ್ಟು ಖಾರ ತಿಂದ್ಬಿಟ್ರೆ ಇಲ್ಲೆಲ್ಲ ಹೊಗೆ, ಕಣ್ಣೀರು. ಕಣ್ಣೀರೇನು ಬರಲ್ಲ ಬಿಡಿ ಧಾರವಾಡ ಖಾರ ತಿಂದರೆ. ಈಗ ಯೂಶ್ವಲಿ ಏಕಾದಶಿ ಆ ಥರ ಉಪವಾಸ ಇರ್ತಾರಲ್ಲ, ಅಂಥವ್ರು ಜಾಸ್ತಿ ಅವಲಕ್ಕಿ ತಿಂತಾರೆ. ಅದರಲ್ಲಿ ಇದು ತಿಂದರೆ ತುಂಬ ಒಳ್ಳೇದು, ಯಾಕಂದ್ರೆ ಎಲ್ಲ ತರಕಾರಿ ಹಾಕಿರ್ತೀರಲ್ಲ. ನಿಮಗೆ ಅವಲಕ್ಕಿನೂ ಇಷ್ಟ? ಅವಲಕ್ಕಿನೂ ಇಷ್ಟ. ನಿಮ್ಗೆ ಇಷ್ಟನಾ ಇಲ್ವಾ? ಅವಲಕ್ಕಿಲಿ ಪೊಂಗಲ್ಲು ಆ ಥರ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿದ್ರೆ ಇಷ್ಟ ಆಗುತ್ತೆ. ಓಕೆ, ಇದು ಇಷ್ಟ ಇಲ್ವಾ? ಈಗ ತರಕಾರಿ ಎಲ್ಲ ಹಾಕಿದ್ದೀರಾ, ಅದೇ ನೋಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಅವಲಕ್ಕಿ ಪಲಾವ್ ನನಗೆ ಇಷ್ಟ ಆದರೆ ನೆಕ್ಸ್ಟ್ ಅದೇ ನಮ್ಮ ಮನೇಲಿ ರೆಸಿಪೀಸ್. ನಾಳೆನೇ ಹೋಗಿ ಮಾಡ್ತೀರಾ? ನಾಳೆ ಅಲ್ಲ, ಇವತ್ತು ಈವ್ನಿಂಗೇ ಮಾಡ್ತೀವಿ, ಸಾಯಂಕಾಲ. ಬರಬೇಡಿ ನಮ್ಮ ಮನೆಗೆ. ಬರ್ತೀವಿ ಬಿಡಿ. ನಾವು ಮಾಡ್ಕೊಟ್ಟಿದ್ದು ನೀವು ತಿನ್ಬೇಕು, ನೀವು ಮಾಡ್ಕೊಟ್ಟಿದ್ದು ನಾವು ತಿನ್ಬಾರ್ದಾ? ಇಷ್ಟೇ ಮಾಡಿರ್ತೀನಿ ನಾವು ಸ್ವಲ್ಪ ತಿಂತೀವಿ ಬಿಡಿ, ನಿಮ್ಮಷ್ಟೇನು ತಿನ್ನಲ್ಲ. ಸರಿ, ಆಯ್ತು ಕೊಟ್ಟರೆ ಸಾಕು. ಆಯ್ತು, ಬನ್ರಿ ಮಾಡ್ಕೊಡ್ತೀನಿ ಸ್ವಲ್ಪ. ನೆಕ್ಸ್ಟ್ ಏನ್ ಮಾಡ್ತೀನಿ? ಅದನ್ನೇ ಫಸ್ಟ್ ಹೇಳ್ಬಿಟ್ರೆ ನಾನು ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲಪ್ಪ. ಅಲ್ಲ, ಆಕ್ಚುಲಿ ಕರಿತಿರ್ಲಿಲ್ಲ, ನೀವು ಇಷ್ಟು ಜೋರ್ ಮಾಡೋದಲ್ಲ. ಸರಿ ಬಿಡಿ, ಅದಕ್ಕೆ ಕರಿತಾ ಇದ್ದೀನಿ. ನೆಕ್ಸ್ಟ್ ಆಯ್ತು, ಒಂದು ನಿಮಿಷ. ನೆಕ್ಸ್ಟ್ ಅವಲಕ್ಕಿ ಹಾಕ್ಬೇಕು, ನೆನ್ಸಿರೋ ನಾವು ಅವಲಕ್ಕಿ ನೆನ್ಸ್ಬಿಟ್ಟು ಇಮಿಡಿಯೇಟ್ ತೆಗಿಬೇಕಲ್ಲ, ಜಾಸ್ತಿ ಹೊತ್ತು ನೆನ್ಸಿ. ಇಲ್ಲ, ಒಂಚೂರು ಇಟ್ಟರು ನಡೆಯುತ್ತೆ. ನೀರೆಲ್ಲ ತೆಗೆದ್ಬಿಟ್ಟು ಇಡಬೇಕು. ನೀರೆಲ್ಲ ತೆಗ್ದ್ಬಿಟ್ಟು ಇಡಬೇಕು. 5 ಮಿನಿಟ್ಸ್ ಇಟ್ಟರೆ ಓಕೆ. ಕರೆಕ್ಟ್, ನನಗೂ ಸ್ವಲ್ಪ ಗೊತ್ತು ಅವಲಕ್ಕಿ ಬಗ್ಗೆ. ಆಮೇಲೆ ಇದನ್ನ ಈ ಥರ ಮಾಡಿ, ಬೇಕಂದ್ರೆ ಅರಿಶಿಣ ಹಾಕೋಬಹುದು. ಕಲರ್ ಬೇಕು ಬೇಕಾ? ಇದು ಪಲಾವ್ ಅಲ್ವಾ? ಇದು ಪಲಾವ್, ಅದಕ್ಕೆ ನಾನು ಹಾಕಿಲ್ಲ. ಇದೊಂಥರ
ಚೈನೀಸ್ ಫ್ರೈಡ್ ರೈಸ್ ತರ ಇದೆ, ಚೈನೀಸ್ ಫ್ರೈಡ್ ರೈಸು ಅವಲಕ್ಕಿ ಅಲ್ವಾ? ಸೊ ಫ್ರೈಡ್ ರೈಸ್ ಯಾಕೆ, ಅವಲಕ್ಕಿ ಎರಡು ಫೀಲ್ ಮಾಡ್ಕೊಂಡು ತಿನ್ಬೋದು, ನೋ ಪ್ರಾಬ್ಲಮ್. ಕರೆಕ್ಟ್. ಆಮೇಲೆ ಸೀರಿಯಲ್ ಅಲ್ಲಿ ಹೇಗೆ ಆಕ್ಟ್ ಮಾಡಬೇಕು ಅಂತ ಆ ಕ್ರೇಜ್ ನನಗೆ ಬಂದಿದೆ. ತುಂಬ ಅಂದರೆ ತುಂಬ ಇಷ್ಟ ಈ ಸೀರಿಯಲ್ಲು ಫಿಲಮು ಅದೆಲ್ಲ. ಅದು ಆ್ಯಕ್ಚುಲಿ 3 ಇಯರ್ಸ್ ಬ್ಯಾಕೆ ಬರ್ತಿದ್ದೆ. ಅವಾಗ ನಮ್ಮ ಅಕ್ಕ ಇಲ್ಲ ಡಿಗ್ರಿ ಮಾಡ್ಕೊಂಡು ಅಂತ ಹೇಳಿದ್ಲು. ಅದಕ್ಕೆ BA ಡಿಗ್ರಿ ಧಾರವಾಡ ಯೂನಿವರ್ಸಿಟಿಯಿಂದ ಡಿಗ್ರಿ ಮಾಡಿದೆ. ಇವಾಗ ಬಂದಿದ್ದೀನಿ, ಇವಾಗ ಮಾಡ್ತಾ ಇದ್ದೀನಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಯಾಕಂದ್ರೆ ಸ್ವಲ್ಪ ಭಯ, ತುಂಬ ಭಯ ಆಯಿತು. ಕ್ಯಾಮ್ರಾದಲ್ಲಿ ಹೇಗೆ ನಿಂತ್ಕೋಬೇಕಂತಾನೆ ಗೊತ್ತಿರಲಿಲ್ಲ. ಕ್ಯಾಮ್ರಾದಲ್ಲ, ಕ್ಯಾಮ್ರಾ ಮುಂದೆನಾ? ಕ್ಯಾಮ್ರಾ ಮುಂದೆ ಹೇಗೆ ನಿಂತ್ಕೋಬೇಕಂತಾನೆ ಗೊತ್ತಿರಲಿಲ್ಲ. ಅಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು, ಹೇಳ್ಕೊಟ್ರು ಹೆಂಗೆ ಏನಂತ. ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯಾರ ಹತ್ರನೂ ಬೈಸ್ಕೊಂಡಿಲ್ವಾ? ಆಮೇಲೆ ಇದು ಲಾಸ್ಟಿಗೆ ಹಾಕಬೇಕು, ಯಾಕಂದರೆ ಸ್ಟಾರ್ಟಿಂಗ್ ಹಾಕಿದ್ರೆ ಅದು ಕರ್ಗಾಗುತ್ತಲ್ಲ ಅದಕ್ಕೆ. ಓಕೆ. ಯಾರ ಹತ್ರನೂ ಬೈಸ್ಕೊಂಡಿಲ್ವಾ? ಬೈಸ್ಕೊಂಡಿದ್ದೀನಿ. ಯಾರ ಹತ್ರ? ನಮ್ಮ ಡೈರೆಕ್ಟರ್ ಹತ್ರ. ಬೈದ್ರಾ? ಓಕೆ. ಸೊ ಬೈದ್ರು ಆಕ್ಚುಲಿ ಒಳ್ಳೇದಕ್ಕೆ ಅವ್ರು ಬೈದ್ರು. ನಾವ್ ಯಾರು ನಾನು ಯಾರು ಬೈದ್ರೆ ಕೆಟ್ಟದಂತ ತಿಳ್ಕೊಳ್ಳಲ್ಲ ಅಲ್ವಾ? ಆಮೇಲೆ ನೀವು ಬೈಯಕ್ಕೆ ಹೋಗ್ಬೇಡಿ, ಕೆಟ್ಟದ್ದು ತಿಳ್ಕೊಳ್ಳಲ್ಲ ಅಂತ ಬೈದ್ಬಿಡ್ರಿ. ಏನೋ ತಪ್ಪಾಗಿ ಮಾಡಿದ್ರೆ ಬೈದ್ರೆ ನಾನೇನು ತಿಳ್ಕೊಳ್ಳಲ್ಲ, ಕಲ್ಕೋತೇನೆ. ಅವಲಕ್ಕಿಲೂ ಪಲಾವ್ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಇವತ್ತೇ ಗೊತ್ತಾ? ಫಸ್ಟ್ ಟೈಮ್ ನೋಡಿ ತಿನ್ ನೋಡಿ ಹೆಂಗಿದೆ ಅಂತ ಹೇಳಿ. ಓ ಎಸ್, ನೀವು ಕೊಟ್ರೆ ತಾನೇ ತಿನ್ನೋದು, ಕೊಡದೆ ಸುಮ್ಮನೆ ಸರಿ ಕೊಡ್ತೀನಿ, ಒಂದು ಸರ್ವಿಂಗ್ ಗೋಲ್ ಕೊಡಿ. ಆಗೋಯ್ತು? ಇಷ್ಟು ಆಗೋಯ್ತು. ಸ್ಟವ್ ಈಸಿ. ಸ್ಟವ್ ಆಫ್ ಮಾಡಿಲ್ಲ? ಫಾಸ್ಟ್ ಫುಡ್. ಫಾಸ್ಟ್ ಫುಡ್ಡು. ಎಲೆ ಏನು ಬೇಡ ನನಗೆ, ಎಲೆ ತಿನ್ನಲ್ಲ. ತಿನ್ನಿ ಪರವಾಗಿಲ್ಲ. ಎಲೆ ಫ್ಲೇವರ್ ಸಾಕಪ್ಪ, ಎಲೆ ಬೇಡಪ್ಪ. ಅವಾಗ ಸ್ವೀಟ್ ತಿಂದಿದ್ರಲ್ಲ? ಹೌದು. ಇವಾಗ ಖಾರ ತಿಂದು ಹೇಳಿ ಹೇಗಿದೆ ಅಂತ. ಆಹಾ, ತರಕಾರಿ ಹಾಕಿರೋ ಖಾರ. ಅವಲಕ್ಕಿ ಪಲಾವ್ ಸೊ ಕಲರ್ಫುಲ್ ಅಲ್ಲ, ಯಾಕಂದರೆ ತರಕಾರಿ ಅಷ್ಟು ಹಾಕಿದ್ಮೇಲೆ ಇದು ಕಲರ್ಫುಲ್ ಆಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಹೌದು. ಸೊ ತುಂಬ ಸಿಂಪಲ್ ಆಗಿ ಬೇಗ ಮಾಡುವಂಥ ಅವಲಕ್ಕಿ ಪಲಾವ್ ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೋಬೇಕಾ? ರಿಕ್ಯಾಪ್ ನೋಡಿ. ಅವಲಕ್ಕಿ ಪಲಾವ್ ಮಾಡುವ ವಿಧಾನ: ಮೊದಲು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಒಣಮೆಣಸಿನಕಾಯಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಕಡಲೆಕಾಯಿ ಬೀಜ, ಸ್ವಲ್ಪ ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಬೀನ್ಸು ಮತ್ತು ಕ್ಯಾರೆಟ್, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನೆನೆಸಿದ ಅವಲಕ್ಕಿಯನ್ನ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ. ಕೊನೆಗೆ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬಿಸಿ ಬಿಸಿಯಾದ ಅವಲಕ್ಕಿ ಪಲಾವ್ ಸವಿಯಲು ಸಿದ್ಧ. ಚೆನ್ನಾಗಿತ್ತಲ್ಲ? ಅಂಡ್ ಸಿಂಪಲ್, ಗೊತ್ತಾಯ್ತಲ್ಲ? ಹಾಗಾದ್ರೆ ಟೇಸ್ಟ್ ಮಾಡಿಬಿಡೋಣ. ವೀಕ್ಷಕರ ಪರವಾಗಿ ನಾನು ಟೇಸ್ಟ್ ಮಾಡ್ತೀನಿ. ನೆಪ ಅಷ್ಟೇ ಇದು, ಯಾವಾಗಲೂ ನಾನೇ ಟೇಸ್ಟ್ ಮಾಡೋದು. ಪರವಾಗಿಲ್ಲ ರೀ, ಸಿಹಿನೂ ಚೆನ್ನಾಗಿ ಮಾಡಿದ್ರಿ, ಅವಲಕ್ಕಿ ಪಲಾವ್ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ವೆರಿ ನೈಸ್. ಸೊ ತುಂಬ ಮಾತಾಡ್ಬಿಟ್ಟೆ, ಏನಾದರೂ ಬೇಜಾರು ಮಾಡ್ಕೊಂಡ್ರಾ? ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಾಗೆಲ್ಲ ಮಾಡ್ಕೋಬೇಡಿ, ನಾನು ಇರೋದು ಹೀಗೆ ಆಯಿತಾ? ಇಟ್ಸ್ ಓಕೆ, ಪರವಾಗಿಲ್ಲ, ನನಗೆ ತುಂಬ ಖುಷಿ ಆಯಿತು. ಓಕೆ, ನನಗೂ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಪ್ರೋಗ್ರಾಮ್ ಮಾಡಿದ್ನಲ್ಲ, ಅದಕ್ಕೆ ಅಡುಗೆ ಬೇರೆ ಮಾಡಿದ್ನಲ್ಲ, ಅದು ನಾನು ಮಾಡಿದ್ದು ನೀವು ತಿಂದ್ರಲ್ಲ, ಅದಕ್ಕೆ ತುಂಬ ತುಂಬ ಖುಷಿ ಆಯಿತು. ಯಾಕೆ ನೀವು ಮಾಡಿದ್ದು ಯಾರೂ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಇಲ್ಲ, ಈಗ ಹೇಳ್ತೀನಿ ಅಮ್ಮನಿಗೆ. ಸೊ ಇವ್ರು ಮಾಡೋದು ನಿಜವಾಗ್ಲೂ ಎಲ್ಲ ರೆಸಿಪೀಸ್ ಚೆನ್ನಾಗಿ ಮಾಡಿದ್ದಾರೆ. 2 ರೆಸಿಪಿ ಮಾಡಿಕೊಟ್ರು. ಮನೇಲಿ ಮಾಡಿಸ್ಕೊಳ್ತೀನಿ, ನಿಜವಾಗ್ಲೂ ಚೆನ್ನಾಗಿದೆ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಟೈಮ್ ಅಡುಗೆ ಮನೆ ಫುಲ್ ಇವ್ರಿಗೆ ಇನ್ಚಾರ್ಜ್ ಕೊಟ್ಬಿಡಿ. ಓಕೆನಾ? ಹೇಳಿದ್ದೀನಿ ಅಮ್ಮನಿಗೆ. ಆಯಿತು. ಓಕೆ, ನಿಮ್ಮ ಮಾತಾದರೂ ಕೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ಮ ಈಸ್ಟರ್ನ್ ಮಸಾಲ ಕಡೆಯಿಂದ ಚಿಕ್ಕ ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ಬಾಯ್. ಓಕೆ, ಬಾಯ್. ಸರಿ ವೀಕ್ಷಕರೇ, ಇವತ್ತಿನ 4 ರೆಸಿಪೀಸ್ ನೋಡ್ಕೊಂಡು ಆಯ್ತಲ್ಲ? ಹಾಗಾದ್ರೆ ಕಾರ್ಯಕ್ರಮ ಮುಗಿಸೋ ಟೈಮ್ ಆಯ್ತು. ಎಸ್, ಸರಿ, ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ನಾಳಿನ ಸಂಚಿಕೆಯಲ್ಲಿ ನಿಮಗೋಸ್ಕರ ಇನ್ನ 4 ರೆಸಿಪೀಸ್ ಕಾಯ್ತಾ ಇರುತ್ತೆ. ಸೊ ನೋಡ್ತಾ ಇರಿ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. See you tomorrow. Take care and bye bye.